ಎಲ್ಲರೂ ಅಲ್ಲೇ ಇದ್ದ ಕಾಫಿ ಶಾಪಲ್ಲಿ ಕಾಫಿ ಕುಡಿದು ಅಲ್ಲಿ ಹತ್ತಿರದಲ್ಲಿ ಇದ್ದ ಒಂದು ಫಾಲ್ಸ್ಗೆ ಬಂದರು. ತುಂಬ ಹೊತ್ತು ಅಲ್ಲೇ ನೀರಿನಲ್ಲಿ ಆಟ ಆಡಿದರು. ಸಾಕಾಗುವಷ್ಟು ಹೊತ್ತು ಆಡಿದರು. ಅಲ್ಲಿಂದ ಅಲ್ಲಿ ಪಕ್ಕದಲ್ಲಿ ಇದ್ದ ಒಂದು ಕಾಫಿ ತೋಟಕ್ಕೆ ಹೋದರು. ಅಲ್ಲಿ ಯಾರು ಇದ್ದ ಗುರುತು ಕಾಣಲಿಲ್ಲ. ದೂರದಲ್ಲಿ ಒಂದು ಮನೆ ಕಾಣುತ್ತಿತ್ತು. ಅಲ್ಲಿ ಹೋಗಿ ನೋಡಿದರು. ಅದು ಪಾಳು ಬಂಗಲೆಯಾಗಿತ್ತು. ಅಲ್ಲಿ ಯಾರು ವಾಸವಿದ್ದ ಲಕ್ಷಣ ಕಾಣಲಿಲ್ಲ. ಎಲ್ಲರೂ ಇಲ್ಲಿ ಇರುವುದು ಸರಿಯಿಲ್ಲ ಎಂದುಕೊಂಡು ಅಲ್ಲಿಂದ ಹೊರಟರು. ಬಸ್ಸಿನ ಬಳಿ ಬಂದರು. ಎಲ್ಲ ಬಸ್ ಹತ್ತಿ ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಶ್ರದ್ಧಾ ಸ್ನೇಹಿತರು ಅರ್ಜುನ್ನನ್ನು ಶ್ರದ್ಧಾ ಎಲ್ಲಿ ಎಂದು ಕೇಳಿದರು. ಅವಳು ಆಗಿಂದ ನಿಮ್ಮ ಜೊತೆ ತಾನೇ ಇದ್ದಳು ಎಂದು ಗಾಬರಿಯಲ್ಲಿ ಹೇಳಿದನು. ಅವರೆಲ್ಲ ಅವಳು ನಮ್ಮ ಜೊತೆ ಇದ್ದಳು. ನೀನು ಅದ್ಯಾವುದ ಹುಡುಗನ ಕೈಯಲ್ಲಿ ಲೆಟರ್ ಕಳಿಸಿದೆಯಲ್ಲ, ಹಿಂದೆ ಬಾ ಅಂತ. ನಾವು ಆ ಬಂಗ್ಲೆ ಹತ್ತಿರ ಇದ್ದಾಗ ಆಗ ಅವಳು ನಿನ್ನ ಹುಡುಕಿಕೊಂಡು ಬಂದ್ಲು ಎಂದು ಹೇಳಿದರು. ಇದನ್ನೆಲ್ಲ ಕೇಳಿಸಿಕೊಂಡ ಅರ್ಜುನ್ಗೆ ಇದೆಲ್ಲ ಪೃಥ್ವಿಯ ಪ್ಲಾನ್ ಎಂದು ತಿಳಿಯಲು ತಡ ಆಗಲಿಲ್ಲ. ಅರ್ಜುನ್ ಎಲ್ಲರೂ ಹೋಗೋದು ಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂದಾಗ ಅವನ ಕೆಲವು ಸ್ನೇಹಿತರು ಅವನ ಜೊತೆ ಬಂದರು. ಇತ್ತ ಕಡೆ ಶ್ರದ್ಧಾ ಅರ್ಜುನ್ನನ್ನು ಹುಡುಕುತ್ತಾ ಆ ಬಂಗಲೆ ಹಿಂದೆ ಇದ್ದ ಕೊಠಡಿಗೆ ಬಂದಳು. ಅಲ್ಲಿ ಯಾರೂ ಕಾಣಲಿಲ್ಲ. ಗಾಬರಿಯಲ್ಲಿ ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಪೃಥ್ವಿ ಅವಳನ್ನು ತಬ್ಬಿ ಹಿಡಿದ. ಅವಳು ಗಾಬರಿಯಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ನೋಡಿದಳು. ಆದರೆ ಪೃಥ್ವಿ ಬಲವಾಗಿ ಅವಳನ್ನು ಹಿಡಿದು ನೆಲದ ಮೇಲೆ ದೂಡಿದ. ಅವಳು ಅಳುತ್ತಾ ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್ ಎಂದು ಬೇಡಿಕೊಳ್ಳುತ್ತಿದ್ದಳು. ಆದರೆ ಪೃಥ್ವಿ ಅರ್ಜುನ್ ಮೇಲಿನ ಎಲ್ಲ ಕೋಪವನ್ನು ಇವಳ ಮೇಲೆ ತೀರಿಸಿಕೊಳ್ಳಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದ. ಇದ್ದಕ್ಕಿದ್ದಂತೆ ಅಲ್ಲಿ ಜೋರು ಗಾಳಿ ಬೀಸಲು ಆರಂಭಿಸಿತು. ಶ್ರದ್ಧಾಳ ಮುಖ ಕಪ್ಪುಗಟ್ಟಿತು. ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಇದ್ದಕ್ಕಿದ್ದಂತೆ ಚಂಗನೆ ಹಾರಿ ಪೃಥ್ವಿಯ ಕೊರಳ ಪಟ್ಟಿಯನ್ನು ಹಿಡಿದಳು. ಯಾರೋ ನೀನು? ನನ್ನ ಮಗಳನ್ನು ಮುಟ್ಟೋ ಅಷ್ಟು ಧೈರ್ಯನಾ ನಿನಗೆ ಎಂದು ಕಿರುಚಿದಳು. ಪೃಥ್ವಿ ಗಾಬರಿಯಲ್ಲಿ ಶ್ರದ್ಧಾ ಏನು ಮಾತಾಡ್ತಾ ಇದ್ದೀಯಾ ನೀನು? ಶ್ರದ್ಧಾ ಎಂದು ಕೂಗಿದ. ಅವಳು ಜೋರಾಗಿ ನಗುತ್ತಾ ಯಾರೋ ಶ್ರದ್ಧಾ, ನಾನು ಅವಳ ಅಮ್ಮ ಸುಮಾ ಕಣೋ ನಾನು ಎಂದು ಜೋರಾಗಿ ನಗಲಾರಂಭಿಸಿದಳು. ಶ್ರದ್ಧಾಳ ಈ ಹೊಸ ಅವತಾರವನ್ನು ನೋಡಿದ ಪೃಥ್ವಿ ಬೆಚ್ಚಿಬಿದ್ದ. ಇವಳು ನನ್ನಿಂದ ತಪ್ಪಿಸಿಕೊಳ್ಳೋಕೆ ಹೀಗೆ ಆಡ್ತಾ ಇರಬಹುದು ಅಂತ ಅಂದುಕೊಂಡು ಅವಳ ಹತ್ತಿರ ಹೋಗಲು ಪ್ರಯತ್ನಿಸಿದ. ಆಗ ಶ್ರದ್ಧಾ ಇನ್ನಷ್ಟು ಕೋಪಗೊಂಡು ಅವನ ಕಡೆ ಬೆಂಕಿ ಉಗುಳಿದಳು. ಇನ್ನೊಂದು ಸಾರಿ ನನ್ನ ಮಗಳ ತಂಟೆಗೆ ಏನಾದರೂ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಎಚ್ಚರವಾಗಿರು. ನನ್ನ ಮಗಳು ನನಗೆ ಸಿಗೋ ಹಾಗೆ ಮಾಡಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನು ಬಿಡುತ್ತಾ ಇದ್ದೀನಿ, ಹೋಗು ಇಲ್ಲಿಂದ ಎಂದು ಗದರಿದಳು. ಪೃಥ್ವಿ ಬದುಕಿತು ಬಡಜೀವ ಎಂದು ಅಲ್ಲಿಂದ ಓಡಿ ಹೋದ. ಅವನು ಆ ಕೊಠಡಿಯಿಂದ ಓಡಿ ಹೋಗಿದ್ದನ್ನು ಕಂಡ ಅರ್ಜುನ್ ಶ್ರದ್ಧಾಗೆ ಏನಾಯ್ತೋ ಎಂದು ಗಾಬರಿಯಲ್ಲಿ ಆ ಕಡೆ ಓಡಿದ. ಏನೇ ಆಗಿದ್ದರೂ ಅವಳು ನನ್ನವಳು, ನಾನು ಯಾವತ್ತೂ ಅವಳ ಕೈ ಬಿಡುವುದಿಲ್ಲ ಎಂದು ದೃಢ ನಿರ್ಧಾರ ಮಾಡಿ ಕೊಠಡಿ ಒಳಗೆ ಹೋದ. ಮಗುವಿನ ರೀತಿ ಅವಳು ಮಲಗಿದ್ದನ್ನು ನೋಡಿದ ಅರ್ಜುನ್ ಅವಳನ್ನು ಎದೆಗಾನಿಸಿಕೊಂಡು ಅತ್ತ. ಅಷ್ಟರಲ್ಲಿ ಶ್ರದ್ಧಾಗೆ ಎಚ್ಚರವಾಯಿತು. ಇದನ್ನು ಗಮನಿಸಿದ ಅರ್ಜುನ್ ಅಳುತ್ತಿದ್ದ ಅವಳನ್ನು ಸಮಾಧಾನಿಸಿ ನಿನಗೆ ಏನೂ ಆಗಿಲ್ಲ, ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಸೀದಾ ಬೆಂಗಳೂರಿಗೆ ಹೊರಟ. ಇಷ್ಟು ಬೇಗ ಮನೆಗೆ ಬಂದ ಮಕ್ಕಳನ್ನು ನೋಡಿದ ವೇಣು ಮತ್ತು ನಾರಾಯಣ್ ಹೋದ ಜೀವ ಬಂದಂತಾಗಿತ್ತು. ಖುಷಿಯಲ್ಲಿ ಮಕ್ಕಳನ್ನು ಮುದ್ದಾಡಿದರು. ಅವರ ಈ ದುಗಡವನ್ನು ಅರಿತ ಅರ್ಜುನ್ ನಮ್ಮಿಬ್ಬರಿಗೂ ಏನೂ ಆಗಿಲ್ಲ, ನಾವು ಆರಾಮಾಗಿ ಇದ್ದೀವಿ ಎಂದು ಅವರಿಬ್ಬರನ್ನು ಸಮಾಧಾನಿಸಿದ. ಶ್ರದ್ಧಾ ಮತ್ತು ಅರ್ಜುನ್ ಇಬ್ಬರು ಅಲ್ಲಿ ನಡೆದಿದ್ದನ್ನು ಯಾರಿಗೂ ಹೇಳಬಾರದು ಎಂದು ನಿರ್ಧರಿಸಿದ್ದರಿಂದ ಇಬ್ಬರು ನಗುನಗುತ್ತಾ ಇರುವಂತೆ ನಟಿಸುತ್ತಿದ್ದರು. ಅಲ್ಲಿಗೆ ಬಂದ ಆಶಾ ಮೊದಲು ನೀವಿಬ್ಬರು ಫ್ರೆಶ್ ಆಗಿ, ಅರ್ಜುನ್ ನೀನು ನಮ್ಮ ರೂಮ್ಗೆ ಹೋಗಿ ಫ್ರೆಶ್ ಆಗು ಎಂದು ಕವಿತಾ ಅವರು ಉಳಿದುಕೊಂಡಿದ್ದ ರೂಮನ್ನು ಅವನಿಗೆ ತೋರಿಸಿದರು. ತನ್ನ ರೂಮ್ ಸೇರಿದ ಶ್ರದ್ಧಾ ಒಂದೇ ಸಮನೆ ಅಳುತ್ತ ಕೂತಿದ್ದಳು. ಅರ್ಜುನ್ ರೂಮ್ಗೆ ಹೋಗಿ ಸ್ನಾನ ಮಾಡುತ್ತಿರುವಾಗ ಅವನ ತಲೆಯಲ್ಲಿ ಪೃಥ್ವಿ ಯಾಕೆ ಶ್ರದ್ಧಾಗೆ ಏನು ತೊಂದರೆ ಮಾಡದೆ ಅಲ್ಲಿಂದ ಬಂದ, ಅಲ್ಲಿ ಏನು ನಡೆಯಿತು ಅನ್ನೋ ಯೋಚನೆ ಶುರುವಾಯಿತು. ಬೇಗ ಸ್ನಾನ ಮುಗಿಸಿ ಶ್ರದ್ಧಾ ರೂಮ್ಗೆ ಹೋದ. ಅಲ್ಲಿ ಅಳುತ್ತಾ ಕೂತಿದ್ದ ಶ್ರದ್ಧಾಳನ್ನು ನೋಡಿ ಏನಾಯಿತು ಅಂತ ಹೀಗೆ ಅಳ್ತಿದ್ದೀಯಾ? ನೀನು ಹೀಗೆ ಅಳ್ತಿದ್ರೆ ನನಗೆ ತುಂಬ ನೋವಾಗುತ್ತೆ, ಅಳ್ಬೇಡ ಪ್ಲೀಸ್ ಅಂತ ಸಮಾಧಾನ ಮಾಡಿದ. ನನಗೆ ಏನೂ ಆಗಿಲ್ಲ ಅಲ್ವಾ ಅಂತ ಇನ್ನು ಜೋರಾಗಿ ಅಳೋಕೆ ಶುರು ಮಾಡಿದಳು ಶ್ರದ್ಧಾ. ಇಲ್ಲ ಚೀನು, ನಿನಗೆ ಏನೂ ಆಗಿಲ್ಲ, ಆದರೆ ಅವನು ಯಾಕೆ ಆ ರೂಮಿನಿಂದ ಹಾಗೆ ಓಡಿ ಬಂದ? ಅಲ್ಲಿ ಏನಾಯಿತು ಎಂದು ಕೇಳಿದಾಗ ಪೃಥ್ವಿ ಓಡಿ ಹೋದ್ನಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವನು ನನ್ನ ಹತ್ತಿರ ಬಂದ, ನಾನು ಅಳ್ತಾ ಇದ್ದೆ. ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ನನಗೆ ಎಚ್ಚರಿಕೆ ಆದಾಗ ನಾನು ನಿನ್ನ ಜೊತೆ ಇದ್ದೆ ಅಷ್ಟೇ ನನಗೆ ಗೊತ್ತಿರೋದು ಎಂದು ಹೇಳಿದಳು. ಅವಳು ಪ್ರಜ್ಞೆ ತಪ್ಪಿ ಮಲಗಿದ್ದನ್ನು ನೋಡಿದ ಅರ್ಜುನ್ ಅವಳು ಹೇಳುತ್ತಿರುವುದು ನಿಜ, ಇನ್ನೂ ಏನೇ ಇದ್ದರೂ ನಾನು ಪೃಥ್ವಿನೇ ಕೇಳಬೇಕು ಅಂತ ಅಂದುಕೊಂಡು ಅವಳಿಗೆ ಫ್ರೆಶ್ ಆಗೋಕೆ ಹೇಳಿ ಪೃಥ್ವಿಯನ್ನು ಹುಡುಕಿಕೊಂಡು ಹೋದ. ಪೃಥ್ವಿ ತಮ್ಮ ಮತ್ತು ಅರ್ಜುನ್ ಒಳ್ಳೆ ಸ್ನೇಹಿತರಾಗಿದ್ದರು. ಅರ್ಜುನ್ ಸೀದಾ ಅವರ ಮನೆಗೆ ಹೋದ.
ಪೃಥ್ವಿ ತಮ್ಮ ಮತ್ತು ಅರ್ಜುನ್ ಒಳ್ಳೆ ಸ್ನೇಹಿತರಾಗಿದ್ದರಿಂದ ಅರ್ಜುನ್ ಸೀದಾ ಅವರ ಮನೆಗೆ ಹೋದ. ಪೃಥ್ವಿ ತಮ್ಮ ಆಕಾಶ್ ಅರ್ಜುನ್ನನ್ನು ನೋಡುತ್ತಿದ್ದಂತೆ ಖುಷಿಯಿಂದ ತಬ್ಬಿಕೊಂಡು ಅವನ ರೂಮ್ಗೆ ಕರೆದುಕೊಂಡು ಹೋದ. ಅರ್ಜುನ್ ಗಂಭೀರವಾಗಿ ಇರುವುದನ್ನು ನೋಡಿದ ಆಕಾಶ್ ಏನಾಯ್ತು ಎಂದು ಕೇಳಿದ. ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡಬೇಕು ಅಂದಾಗ ಆಕಾಶ್ ಯಾಕೆ ಏನಾಯ್ತು? ಅಣ್ಣಗೆ ಹುಷಾರಿಲ್ಲ, ತುಂಬ ಜ್ವರ, ಮಲಗಿದ್ದಾನೆ ಅಂತ ಹೇಳಿ ನಿಮ್ಮಿಬ್ಬರಿಗೂ ಶ್ರದ್ಧಾ ವಿಷಯದಲ್ಲಿ ಜಗಳ ನಡೆಯುತ್ತಿದೆ ಅಂತ ಗೊತ್ತು. ಏನಾಯ್ತು ಹೇಳು ಅಂದ. ಅರ್ಜುನ್ ನನ್ನ ಏನು ಕೇಳಬೇಡ ಪ್ಲೀಸ್, ನಾನು ಅವನ ಹತ್ತಿರ ಮಾತಾಡಬೇಕು ಅಷ್ಟೇ ಅಂದ. ಆಯಿತು ಅಂತ ಹೇಳಿ ಅರ್ಜುನ್ನನ್ನು ಪೃಥ್ವಿಯ ರೂಮ್ಗೆ ಕರೆದುಕೊಂಡು ಬಂದ. ಜ್ವರದಿಂದ ಬಳಲುತ್ತಿದ್ದ ಪೃಥ್ವಿಯನ್ನು ನೋಡಿದ ಅರ್ಜುನ್ ಏನಾಯಿತು ಅಂದ. ಆಕಾಶ್ ನನಗೆ ಗೊತ್ತಿಲ್ಲ, ಟ್ರಿಪ್ನಿಂದ ಬಂದಾಗಿನಿಂದ ಹೀಗೆ ಇದ್ದಾನೆ ಅಂತ ಹೇಳಿದ. ಆಯಿತು, 1 ನಿಮಿಷ ನೀನು ಹೊರಗೆ ಇರು ಎಂದು ಹೇಳಿ ರೂಮಿನ ಬಾಗಿಲು ಹಾಕಿ ಪೃಥ್ವಿಯನ್ನು ಎಬ್ಬಿಸಿದ. ಪೃಥ್ವಿ ಕಣ್ಣು ಬಿಟ್ಟು ಅರ್ಜುನ್ನನ್ನು ನೋಡಿದ. ತಕ್ಷಣ ಅಳಲು ಪ್ರಾರಂಭಿಸಿದ. ಕ್ಷಮಿಸುವಂತೆ ಬೇಡಿಕೊಂಡ. ಅರ್ಜುನ್ ಇದೆಲ್ಲ ಬಿಟ್ಟು ನೀನು ಯಾಕೆ ಹಾಗೆ ಓಡಿ ಹೋದೆ? ಅಲ್ಲಿ ಏನು ನಡೆಯಿತು ಹೇಳು ಎಂದು ಅಲ್ಲಿ ನಡೆದಿದ್ದನ್ನು ನೆನೆಸಿಕೊಂಡರೆ ಈಗಲೂ ನನಗೆ ಭಯ ಆಗುತ್ತೆ. ಶ್ರದ್ಧಾಳಲ್ಲಿ ಆದ ಈ ಬದಲಾವಣೆಯನ್ನು ನೆನೆಸಿಕೊಂಡರೆ ನನಗೆ ಈಗಲೂ ಭಯ ಆಗುತ್ತೆ ಎಂದು ನಡೆದಿದ್ದೆಲ್ಲವನ್ನು ಹೇಳಿದ ಅರ್ಜುನ್ಗೆ. ಇದ್ಯಾವುದನ್ನು ನಂಬದೆ ಮಗನೇ ನಿಜ ಹೇಳು, ಕತೆ ಕಟ್ಟಬೇಡ, ನೀನು ಏನು ಹೇಳಿದರೂ ನಾನು ಅವಳನ್ನೇ ಮದುವೆಯಾಗುವುದು ಅಂತ ಅಲ್ಲಿಂದ ಎದ್ದು ಹೊರಟಾಗ 1 ನಿಮಿಷ ನೀನು ನಾನು ಹೇಳೋದನ್ನು ನಂಬಲ್ಲ ಅಂತ ಗೊತ್ತು. ನನ್ನ ಈ ಕೈ ನೋಡು, ಇದು ಸುಟ್ಟಿದ್ದು ಅದೇ ಬೆಂಕಿಯಿಂದ ಅಂದ. ಅರ್ಜುನ್ಗೆ ಪೃಥ್ವಿ ಹೇಳಿದ್ದೆಲ್ಲ ನಿಜ ಎಂದು ಗೊತ್ತಾದಾಗ ಏನು ಮಾಡುವುದು ಎಂದು ತೋಚದೆ ಅಳುತ್ತಾ ಕುಳಿತ. ಸ್ನಾನ ಮಾಡಿದ ಶ್ರದ್ಧಾ ಬೀರುವಲ್ಲಿದ್ದ ಕೆಂಪು ಸೀರೆ ಉಟ್ಟು ತೇಟ್ ಸುಮಾ ಅಂತೆ ಹೂ ಮುಡಿದು ದೊಡ್ಡದಾಗಿ ಹಣೆಗೆ ಕುಂಕುಮ ಹಚ್ಚಿ ಸುವಾಸನೆ ಭರಿತ ಸೆಂಟಾಕಿ ಕುಳಿತಿದ್ದಳು. ಶ್ರದ್ಧಾನ ಊಟಕ್ಕೆ ಕರೆಯಲು ಬಂದ ಆಶಾ ರೂಮ್ಗೆ ಬಂದರು. ಸೀರೆ ಹುಟ್ಟ ಅವಳನ್ನು ನೋಡಿ ಯಾಕೆ ಮಗಳೇ ಸೀರೆ ಹುಟ್ಟಿದ್ದೀಯಾ, ಏನು ಸ್ಪೆಷಲ್ ಅಂದಳು. ಶ್ರದ್ಧಾ ಕಣ್ಣು ಕೆಂಪಗೆ ಮಾಡಿಕೊಂಡು ಯಾರೇ ನಿನ್ನ ಮಗಳು? ಇವಳು ನನ್ನ ಮಗಳು ಅಂತ ಅವಳ ಕುತ್ತಿಗೆ ಹಿಡಿದು ಎತ್ತಿದಳು. ಆಶಾ ಗಾಬರಿಯಲ್ಲಿ ಏನಾಯ್ತು ಶ್ರದ್ಧಾ, ಯಾಕೆ ಹೀಗಾಡ್ತಿದ್ಯಾ, ಬಿಡು ನನ್ನ ಎಂದರು. ಆಗ ಶ್ರದ್ಧಾ ಕುತ್ತಿಗೆಯನ್ನು ಇನ್ನು ಬಿಗಿಯಾಗಿ ಹಿಡಿದು ಯಾರೇ ಶ್ರದ್ಧಾ, ನಾನು ಸುಮಾ ಕಣೆ, ಸುಮಾ ನಾನು ಎಂದು ಜೋರಾಗಿ ನಗಲಾರಂಭಿಸಿದಳು. ಇವರಿಬ್ಬರ ಗಲಾಟೆಯನ್ನು ಕೇಳಿ ನಾರಾಯಣ್, ವೇಣು ಎಲ್ಲರೂ ಅಲ್ಲಿಗೆ ಬಂದರು. ಶ್ರದ್ಧಾಳ ಬಾಯಿಂದ ಹೊರಬಂದ ಸುಮಾ ಅನ್ನೋ ಹೆಸರು ಕೇಳಿ ಎಲ್ಲರೂ ಗಾಬರಿಯಲ್ಲಿ ನಿಂತರು. ಶ್ರದ್ಧಾ ಜೋರಾಗಿ ನಗುತ್ತಾ ಬಂದ್ರೋ ಇಲ್ಲಿ ನನ್ನಿಂದ ನನ್ನ ಮಗಳನ್ನ ಕಿತ್ಕೊಂಡು ನನ್ನ ಸಾಯಿಸಿಬಿಟ್ರಿ. ನೀವೆಲ್ಲ ಖುಷಿಯಾಗಿ ಇರಬಹುದು ಅಂದ್ಕೊಂಡಿದ್ದೀರಾ? ಅದು ಸಾಧ್ಯವೇ ಇಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಎಂದು ಕಿರುಚಾಡುತ್ತಿರುವಾಗ ಅಲ್ಲಿಗೆ ಬಂದ ಅರ್ಜುನ್ ಹೋಗಿ ಅವಳ ಪಕ್ಕ ಕೂತು ಮಾತನಾಡಿಸಿದ. ಅರ್ಜುನ್ನನ್ನು ನೋಡಿದ ಕೂಡಲೇ ಶ್ರದ್ಧಾಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಕುಳಿತಲ್ಲೇ ಎಚ್ಚರ ತಪ್ಪಿ ಬಿದ್ದಳು ಶ್ರದ್ಧಾ. ಅರ್ಜುನ್ ಅವಳಿಗೆ ನೀರು ಕುಡಿಸಿ ಮುಖ ಒರೆಸಿ ಅವಳನ್ನು ಸರಿಯಾಗಿ ಮಲಗಿಸಿ ರೂಮಿನಿಂದ ಹೊರಬಂದ. ಹಾಲ್ನಲ್ಲಿ ಎಲ್ಲರೂ ಸಪ್ಪೆ ಮೋರೆ ಹೊತ್ತುಕೊಂಡು ಕುಳಿತಿದ್ದರು. ಆಶಾ ಮಾತ್ರ ಅಳುತ್ತಲೇ ಇದ್ದರು. ನಾರಾಯಣ್ ಅವರನ್ನು ಸಮಾಧಾನಪಡಿಸುತ್ತಿದ್ದರು. ಅಲ್ಲಿಗೆ ಬಂದು ನಿಂತ ಅರ್ಜುನ್ನನ್ನು ಮಾತನಾಡಿಸಲು ಯಾರೂ ತಯಾರಿರಲಿಲ್ಲ. ಯಾಕೆಂದರೆ ಅವನ ಪ್ರಶ್ನೆಗಳಿಗೆ ಉತ್ತರಿಸುವ ಶಕ್ತಿ ಯಾರಿಗೂ ಇರಲಿಲ್ಲ. ಇವರ ಪರಿಸ್ಥಿತಿ ಅರಿತ ಅರ್ಜುನ್ ಎಲ್ಲರಿಗೂ ಬಲವಂತವಾಗಿ ಊಟ ಬಡಿಸಿಕೊಟ್ಟು ನೀವು ಊಟ ಮಾಡಿ, ನಾನು ನಿಮ್ಮನ್ನು ಏನೂ ಕೇಳಲ್ಲ ಎಂದು ಇನ್ನೊಂದು ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಶ್ರದ್ಧಾಳ ರೂಮಿನ ಕಡೆಗೆ ಹೊರಟ. ಮಂಚದ ಮೇಲೆ ಮಗುವಿನ ಥರ ಮಲಗಿದ್ದ ಶ್ರದ್ಧಾಳನ್ನು ನೋಡುತ್ತಾ ಸಮಾಧಾನ ಆಗುವಷ್ಟು ಹತ್ತು ಬಿಟ್ಟ ಅರ್ಜುನ್. ಇದಕ್ಕೆಲ್ಲ ನಾನೇ ಕಾರಣ, ನಾನು ನಿನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲೇಬಾರದಿತ್ತು. ಇವತ್ತಿನ ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಎಂದು ಅಳುತ್ತಿರುವಾಗ ಎಚ್ಚರಗೊಂಡ ಶ್ರದ್ಧಾ, ನನಗೆ ಏನೂ ಆಗಿಲ್ಲ ಕಣೋ, ಚೆನ್ನಾಗಿದ್ದೀನಿ, ಸುಸ್ತಾಗಿತ್ತು ಅದಕ್ಕೆ ಮಲಗಿಬಿಟ್ಟೆ ಅಷ್ಟೇ ಎಂದು ಎದ್ದು ಕೂತಳು. ಅವಳು ಉಟ್ಟುಕೊಂಡಿದ್ದ ಸೀರೆಯನ್ನು ನೋಡಿ, ಅಯ್ಯೋ ನಾನೇಕೆ ಸೀರೆ ಹುಟ್ಟಿಕೊಂಡಿದ್ದೇನೆ, ನೀನು ಉಡಿಸಲಿಲ್ಲ ತಾನೆ ಸೀರೆನ ಎಂದು ಒಂದು ತುಂಟ ನಗುವನ್ನು ಅವನೆಡೆ ಬೀರಿದಳು. ಅವಳ ನಗು ನೋಡಿದ ಅರ್ಜುನ್ ಕೃತಕವಾಗಿ ನಕ್ಕು ಇಲ್ಲ ಎಂದು ತಲೆಯಾಡಿಸಿದ. ಅವನ ಕೈಯಲ್ಲಿದ್ದ ತಟ್ಟೆಯನ್ನು ನೋಡಿದ ಶ್ರದ್ಧಾ ಅದನ್ನು ಕಿತ್ತುಕೊಂಡು ನನಗೆ ಹಸಿವಾಗಿತ್ತು ಥ್ಯಾಂಕ್ಸ್ ಎಂದು ಹೇಳಿ ಊಟ ಮಾಡಿ ಮಲಗಿದಳು. ಅರ್ಜುನ್ ರೂಮಿನಿಂದ ಹೊರಬರುವಷ್ಟರಲ್ಲಿ ಎಲ್ಲರೂ ಅವರವರ ರೂಮಿನಲ್ಲಿ ಮಲಗಿದ್ದರು. ಅರ್ಜುನ್ ನಗುತ್ತಾ ಊಟ ಮುಗಿಸಿ ಅಲ್ಲೇ ಹಾಲ್ನ ಸೋಫಾ ಮೇಲೆ ಮಲಗಿದ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಶ್ರದ್ಧಾಳ ರೂಮಿನಲ್ಲಿ ಗಾಳಿ ಜೋರಾಗಿ ಬೀಸಲಾರಂಭಿಸಿತು. ಶಾಂತವಾಗಿ ಮಲಗಿದ್ದ ಶ್ರದ್ಧಾ ಕಣ್ಣು ಕೆಂಪಗೆ ಮಾಡಿಕೊಂಡು ಎದ್ದು ಕೂದಲು ಮುಖ ಕಪ್ಪುಗಟ್ಟಿತು. ಮಂಚದಿಂದ ಇಳಿದು ನೇರವಾಗಿ ನಾರಾಯಣ್ ರೂಮಿನೊಳಗೆ ನುಗ್ಗಿದ್ದಳು. ಹಾಲ್ನಲ್ಲಿ ಮಲಗಿದ್ದ ಅರ್ಜುನ್ಗೆ ಎಚ್ಚರವಾದರೂ ಅವಳು ಏನು ಮಾಡುತ್ತಾಳೆ ನೋಡೋಣ ಎಂದು ಸುಮ್ಮನೆ ಹೊರಗೆ ನಿಂತ. ಶ್ರದ್ಧಾ ರೂಮಿನೊಳಗೆ ಹೋದವಳೆ ಮತ್ತೆ ಆಶಾ ಕುತ್ತಿಗೆಯನ್ನು ಹಿಡಿದು ನಾನು ನಿನ್ನ ಬಿಡಲ್ಲ ಕಣೆ, ನನಗೆ ಮೋಸ ಮಾಡ್ತೀಯೇನೆ ನೀನು ಎಂದಳು. ದಯವಿಟ್ಟು ನನ್ನ ಕ್ಷಮಿಸು ಅಕ್ಕ, ನಾನು ನಿನಗೆ ಮೋಸ ಮಾಡಿಲ್ಲ ಎಂದರು ಆಶಾ.
ಆಶಾರ ಬಾಯಿಯಿಂದ ಬಂದ ಅಕ್ಕ ಅನ್ನುವ ಪದ ಅರ್ಜುನ್ಗೆ ನೂರಾರು ಗೊಂದಲ ಉಂಟು ಮಾಡಿತ್ತು. ಆಶಾರ ಕುತ್ತಿಗೆ ಹಿಡಿದ ಸುಮಾ ಆತ್ಮ ನಾನು ನಿನ್ನ ಬಿಡೋದಿಲ್ಲ, ಸಾಯಿಸ್ತೀನಿ, ನನ್ನ ಮಗಳನ್ನು ನನ್ನ ಹತ್ತಿರ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಿತ್ತು. ಆಶಾ ನಾನು ಏನು ತಪ್ಪು ಮಾಡಿಲ್ಲ ಅಕ್ಕ, ನನ್ನ ಬಿಟ್ಟು ಬಿಡು ಎಂದು ಗೋಗರೆಯುತ್ತಿದ್ದರು. ಇವರಿಬ್ಬರ ಮಾತುಕತೆ ನಾರಾಯಣ್ಗೆ ಎಚ್ಚರ ಆಗುವಂತೆ ಮಾಡಿತು. ನಿದ್ದೆಯಲ್ಲಿ ಎದ್ದ ನಾರಾಯಣ್, ಯಾಕೆ ಅಕ್ಕ ನಮಗೆ ತೊಂದರೆ ಕೊಡ್ತಿದ್ಯಾ, ನಮ್ಮನ್ನು ಬಿಟ್ಟು ಬಿಡು, ನನ್ನ ಮಗಳಿಗೆ ಹಿಂಸೆ ಕೊಡಬೇಡ ದಯವಿಟ್ಟು ಅಕ್ಕ ಎಂದ. ಕೋಪದಿಂದ ಅವನ ಕಡೆ ನೋಡಿದ ಸುಮಾ ಅವನನ್ನು ಎತ್ತಿ ಗೋಡೆಗೆ ಎಸೆದಳು. ಅವನು ನೋವಿನಿಂದ ಕಿರುಚಿದಾಗ ವಾಸ್ತವಕ್ಕೆ ಬಂದ ಅರ್ಜುನ್ ಓಡಿ ಬಂದು ನಾರಾಯಣನನ್ನು ಎತ್ತಿ ನಿಲ್ಲಿಸಿ ಶ್ರದ್ಧಾಳನ್ನು ಎಳೆದುಕೊಂಡು ರೂಮಿಗೆ ಹೋದ. ಅವಳು ನಾನು ಇವರನ್ನು ಸಾಯಿಸಬೇಕು ಬಿಡೋ ಎಂದು ಎಷ್ಟು ಕಿರುಚಾಡಿದರೂ ಬಿಡದೆ ರೂಮಿಗೆ ಕರೆದುಕೊಂಡು ಹೋದ. ರೂಮಿಗೆ ಕರೆದುಕೊಂಡು ಹೋದ ಶ್ರದ್ಧಾಳಿಗೆ ವಿಭೂತಿ ಹಚ್ಚಿದ ತಕ್ಷಣ ಸುಮಾ ಆತ್ಮ ಅವಳಿಂದ ದೂರವಾಯಿತು. ಶ್ರದ್ಧಾ ಪ್ರಜ್ಞೆ ತಪ್ಪಿ ಬಿದ್ದಳು. ಅವಳನ್ನು ಮಂಚದ ಮೇಲೆ ಮಲಗಿಸಿ ನೀರು ಕುಡಿಸಿ ಹೊರಬಂದ. ಬೆದರಿ ಬೆಂಡಾಗಿದ್ದ ನಾರಾಯಣ್ ಮತ್ತು ಆಶಾ ಅವರನ್ನು ವೇಣು ಸಮಾಧಾನಪಡಿಸುತ್ತಿದ್ದರು. ಅಲ್ಲಿಗೆ ಬಂದ ಅರ್ಜುನ್, ಇಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಸುಮಾ ಯಾರು, ನೀವೆಲ್ಲ ಯಾಕೆ ಅವರಿಗೆ ಅಕ್ಕ ಅಂತಿದ್ದೀರಾ, ಅವರು ಯಾಕೆ ನನ್ನ ಶ್ರದ್ಧಾನ ಅವರ ಮಗಳು ಅಂತಿದ್ದಾರೆ, ಆಶಾ ಆಂಟಿ ಅವರಿಗೆ ಏನು ಮೋಸ ಮಾಡಿದ್ದಾರೆ, ಎಲ್ಲ ನನಗೆ ಗೊತ್ತಾಗಬೇಕು ಎಂದ ಅರ್ಜುನ್ ಮಾತುಗಳನ್ನು ಕೇಳಿದ ವೇಣು ಅರ್ಜುನ್ಗೆ ಬೈದರು. ನೀನು ಚಿಕ್ಕ ಹುಡುಗ, ಚಿಕ್ಕವನಾಗಿ ಇರು, ದೊಡ್ಡದಾಗಿ ಮಾತಾಡೋಕೆ ಬರಬೇಡ, ಹೋಗಿ ಮಲ್ಕೋ ಹೋಗು ಅಂದ್ರು. ಅರ್ಜುನ್ ಏನು ಮಾತನಾಡದೆ ಬಂದು ಮಲಗಿದ. ಬೆಳಿಗ್ಗೆ ಎಂದಿನಂತೆ ಎಲ್ಲರೂ ಎದ್ದರು. ಅಲ್ಲೇ ಆ ಊರಿನ ಒಬ್ಬ ದೇವಸ್ಥಾನದ ಶಾಸ್ತ್ರಿಗಳ ಹತ್ತಿರ ಅವಳನ್ನು ಕರೆದುಕೊಂಡು ಹೋಗಬೇಕು ಎಂದು ಎಲ್ಲರೂ ರೆಡಿಯಾಗುತ್ತಿದ್ದರು. ಕವಿತಾ ಅರ್ಜುನ್ಗೆ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗೋಕೆ ಹೇಳಬೇಕು ಎಂದು ಮನೆಯೆಲ್ಲ ಹುಡುಕಿದರು ಎಂದು ಅರ್ಜುನ್ನ ಸುಳಿವೇ ಇರಲಿಲ್ಲ. ಕವಿತಾ ಗಾಬರಿಯಲ್ಲಿ ವೇಣು ಬಳಿ ಬಂದು ಅರ್ಜುನ್ ಕಾಣಿಸದಿರುವುದ ಬಗ್ಗೆ ಹೇಳಿದರು. ವೇಣು ತುಂಬ ತಲೆಕೆಡಿಸಿಕೊಳ್ಳಬೇಡ, ನಾವು ಮೊದಲು ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಅವನ ಬಗ್ಗೆ ಕೆಡಿಸಿಕೊಳ್ಳೋಣ. ಅವನು ಎಲ್ಲಿ ಹೋಗಿರಲ್ಲ, ನಿನ್ನೆ ನಾನು ಬೈದಿದ್ದಕ್ಕೆ ಬೇಜಾರಾಗಿರುತ್ತಾನೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರುತ್ತಾನೆ ಅಷ್ಟೆ, ನೀನು ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮೊದಲು ರೆಡಿಯಾಗು ಎಂದು ರೂಮಿನಿಂದ ಹೊರ ಹೋದರು. ಕವಿತಾ ಇವರು ಯಾವಾಗಲೂ ಇಷ್ಟೇ, ಸುಮ್ಮನೆ ಆ ಹುಡುಗನಿಗೆ ಬೈದು ಬೇಜಾರು ಮಾಡುತ್ತಾರೆ ಅಂತ ಬೈದುಕೊಂಡು ರೆಡಿಯಾಗೋಕೆ ಹೋದರು. ಆಶಾ ಬಂದು ಮಲಗಿದ್ದ ಶ್ರದ್ಧಾಳನ್ನು ಎಬ್ಬಿಸಿ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗು ಎಂದು ಹೇಳಿದರು. ಶ್ರದ್ಧಾ, ಅಮ್ಮ ಏನಾಗಿದೆ, ನನಗೆ ತುಂಬ ಸುಸ್ತಾಗ್ತಿದೆ, ತಲೆಯೆಲ್ಲ ಸುತ್ತುತ್ತಿದೆ ಎಂದಾಗ, ಏನಿಲ್ಲ ಪುಟ್ಟ, ಸ್ನಾನ ಮುಗಿಸಿ ರೆಡಿಯಾಗು, ದೇವಸ್ಥಾನಕ್ಕೆ ಹೋಗಿ ಬರೋಣ ಆಯಿತು ಅಂತ ಎದ್ದು ರೆಡಿಯಾಗೋಕೆ ಹೋದಳು. ರೆಡಿಯಾಗಿ ಬಂದ ಶ್ರದ್ಧಾ ಅರ್ಜುನನ್ನು ಎಲ್ಲ ಕಡೆ ಹುಡುಕಿದಳು. ಎಲ್ಲೂ ಅವನು ಕಾಣಿಸಲಿಲ್ಲ. ಎಲ್ಲರ ಬಳಿ ವಿಚಾರಿಸಿದಳು. ಯಾರಿಂದಲೂ ಅವರಿಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಬೇಜಾರಿನಿಂದ ಎಲ್ಲರ ಜೊತೆ ದೇವಸ್ಥಾನಕ್ಕೆ ಹೊರಟಳು. ಇತ್ತ ಆ ಕಡೆ ಚಿಕ್ಕಮಗಳೂರಿಗೆ ಪೃಥ್ವಿ ಜೊತೆ ಬಂದ ಅರ್ಜುನ್ ಆ ಬಂಗಲೆ ಬಗ್ಗೆ ವಿಚಾರಿಸಿದಾಗ ಎಲ್ಲರೂ ಹೆದರಿಕೊಳ್ಳುತ್ತಿದ್ದರು. ಯಾರು ಸರಿಯಾದ ಉತ್ತರ ಕೊಡದೆ ಆ ಬಂಗಲೆ ತಂಟೆಗೆ ಹೋಗಬೇಡಿ, ಇಲ್ಲಿಂದ ಹೊರಡಿ ಎನ್ನುತ್ತಿದ್ದರು. ಆದರೂ ಅರ್ಜುನ್ ಹೆದರದೆ ಪೃಥ್ವಿಯ ಜೊತೆ ಆ ಬಂಗಲೆ ಕಡೆ ಹೊರಟ. ಅಪ್ಪನಿಂದ ಬೈಸಿಕೊಂಡು ಬಂದು ಮಲಗಿದ ಅರ್ಜುನ್ ಪೃಥ್ವಿಗೆ ಫೋನ್ ಮಾಡಿದ. ಪೃಥ್ವಿ, ನಾನು ಎಲ್ಲ ರೀತಿಯಲ್ಲೂ ನಿನಗೆ ಸಹಾಯ ಮಾಡ್ತೀನಿ ಅಂದಾಗ ರಾತ್ರೋರಾತ್ರಿ ಇಬ್ಬರು ಚಿಕ್ಕಮಗಳೂರಿಗೆ ಹೊರಟಿದ್ದರು. ದೇವಸ್ಥಾನದ ಒಳಗೆ ಶ್ರದ್ಧಾ ಬಂದ ತಕ್ಷಣ ಅಲ್ಲಿದ್ದ ಗೋವು ಕಿರುಚಾಡಲು ಶುರು ಮಾಡಿತು. ಆ ಶಬ್ದಕ್ಕೆ ಧ್ಯಾನ ಮಾಡುತ್ತಿದ್ದ ಗುರೂಜಿ ಎದ್ದು ಬಂದು ಇವರನ್ನು ಒಂದು ಕೊಠಡಿಯ ಒಳಗೆ ಕರೆಸಿಕೊಂಡು ಹೋದರು. ಆ ಗುರೂಜಿ ಅವರನ್ನು ಕೂರಿಸಿ ನಡೆದ ಎಲ್ಲ ವಿಷಯಗಳನ್ನು ಕೇಳಿದರು. ಆ ಆತ್ಮದ ಬಳಿ ನಾನು ಮಾತನಾಡುವವರೆಗೂ ಏನು ಹೇಳಲು ಸಾಧ್ಯವಿಲ್ಲ, ಆದರೆ ಅದಕ್ಕೆ ಸಮಯ ಬರಬೇಕು. ಈಗ ಈ ವಿಭೂತಿಯನ್ನು ತೆಗೆದುಕೊಂಡು ಹೋಗಿ ಎಂದು ಅವರನ್ನು ಕಳುಹಿಸಿದರು. ಅರ್ಜುನ್ ಬಂಗಲೆ ಬಳಿ ಬಂದಾಗ ಅದಕ್ಕೆ ಒಂದು ದೊಡ್ಡ ಬೀಗ ಹಾಕಿತ್ತು. ಅದನ್ನು ಹೊಡೆದು ಇಬ್ಬರು ಒಳಗೆ ಹೋದರು. ತುಂಬ ದಿನದಿಂದ ಬಾಗಿಲು ಹಾಕಿದ್ದರಿಂದ ಒಳಗೆ ತುಂಬ ಧೂಳು ತುಂಬಿತ್ತು. ಬಾವಲಿಗಳು ತುಂಬಿಕೊಂಡಿದ್ದವು. ಅದೆಲ್ಲವನ್ನು ಮೀರಿ ಅವರು ಒಳಗೆ ಹೋದರು. ಅಲ್ಲೇ ಇದ್ದ ದೊಡ್ಡ ಹಾಲಲ್ಲಿ ಒಂದು ಫೋಟೋ ಇತ್ತು. ಅದರಲ್ಲಿ ಒಬ್ಬ ಹೆಣ್ಣು ಮಗಳು ಇದ್ದಳು. ಮುಖದಲ್ಲಿ ಲಕ್ಷ್ಮಿ ಕಳೆ ಇತ್ತು. ಮೈ ತುಂಬ ಬಂಗಾರ ಹಾಕಿಕೊಂಡಿದ್ದಳು. ಹಾಗಾಗಿ ಇದು ಆ ಮನೆ ಹೊಡತಿ ಎಂದು ಅಂದುಕೊಂಡರು. ಹಾಗೆ ಮುಂದೆ ಹೋಗುತ್ತಿರುವಾಗ ಕಾಲಿಗೆ ಒಂದು ಫೋಟೋ ತಾಕಿತು. ಅದನ್ನು ಎತ್ತಿಕೊಂಡು ನೋಡಿದ ಅರ್ಜುನ್ ಶಾಕ್ ಆಗಿ ನಿಂತ. ಆ ಫೋಟೋ ಅಲ್ಲಿ ಸುಮಾ ಜೊತೆ ವೇಣು, ನಾರಾಯಣ್, ಆಶಾ ಮತ್ತು ಕವಿತಾ ಸಹ ಇದ್ದರು. ಇಷ್ಟು ದಿನ ನಾರಾಯಣ್ ಆಶಾಗೆ ಮಾತ್ರ ಸಂಬಂಧಿಸಿದ ವಿಷಯ ಇದು ಎಂದು ಅಂದುಕೊಂಡಿದ್ದ ಅರ್ಜುನ್ಗೆ ಇದರಲ್ಲಿ ನನ್ನ ಅಪ್ಪ ಅಮ್ಮನು ಇದ್ದಾರೆ ಅಂತ ಗೊತ್ತಾದ ಮೇಲೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಇದರ ಹಿಂದೆ ಇರುವ ಪ್ರತಿ ಘಟನೆಗಳ ಬಗ್ಗೆಯೂ ನಾನು ತಿಳಿದುಕೊಳ್ಳುತ್ತೇನೆ ಎಂದು ದೃಢ ನಿರ್ಧಾರ ಮಾಡಿ ಆ ಬಂಗಲೆಯನ್ನು ಪೂರ್ತಿಯಾಗಿ ನೋಡಲು ಹೊರಟ. ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಶ್ರದ್ಧಾ ಮುಂಚಿನಂತೆ ಲವಲವಿಕೆಯಿಂದ ಇರುತ್ತಿದ್ದಳು. ಅರ್ಜುನ್ ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ಹೊರಗೆ ಹೋಗಿದ್ದಾನೆ ಎಂದು ಅವರ ಅಮ್ಮ ಹೇಳಿದ್ದ ಸುಳ್ಳನ್ನೇ ಸತ್ಯವೆಂದು ನಂಬಿದಳು. ಆದರೂ ಅವನು ಫೋನ್ ಮಾಡದೆ ಇರೋದು, ಇವಳು ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಾ ಇದ್ದಿದ್ದು ಅವಳಲ್ಲಿ ಸಣ್ಣ ಅನುಮಾನ ಹುಟ್ಟಿ ಹಾಕಿತ್ತು. ವೇಣು ನಾರಾಯಣ್ ವಿಚಾರಿಸಿದಾಗ ಅವನು ಪೃಥ್ವಿ ಜೊತೆ ಹೊರಗಡೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿತು.
ಪೃಥ್ವಿ ಮನೆಯಲ್ಲಿ ವಿಚಾರಿಸಿದಾಗ ಅವರಿಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋದು ಗೊತ್ತಾಗಿ ಬೇಜಾರಿನಿಂದ ಹೊರಬಂದರು. ಪೃಥ್ವಿ ಮತ್ತು ಅರ್ಜುನ್ ಆ ಮನೆಯನ್ನು ಸುತ್ತು ಹಾಕಿ ನೋಡುತ್ತಿರುವಾಗ ಒಂದು ಕೊಠಡಿ ಮಾತ್ರ ಬೀಗ ಹಾಕಿದ್ದು ಅದನ್ನು ಹೊಡೆದು ನೋಡೋಣ ಎಂದು ಅರ್ಜುನ್ ಪ್ರಯತ್ನಪಟ್ಟಾಗ ಜೋರಾಗಿ ಗಾಳಿ ಬೀಸಲು ಪ್ರಾರಂಭಿಸಿತು. ಪೃಥ್ವಿ ಬಲವಂತವಾಗಿ ಅರ್ಜುನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದ. ಇಬ್ಬರು ಅಲ್ಲೇ ಹತ್ತಿರದಲ್ಲಿ ಇದ್ದ ಒಂದು ಹೋಮ್ ಸ್ಟೇಯಲ್ಲಿ ಉಳಿದುಕೊಂಡರು. ಅಂದು ರಾತ್ರಿ ಎಷ್ಟೋ ನಿದ್ದೆ ಮಾಡಲು ಪ್ರಯತ್ನಿಸಿದರೂ ನಿದ್ದೆ ಬರಲಿಲ್ಲ. ಹಾಗೆ ಗಾಳಿಯಲ್ಲಿ ಓಡಾಡೋಣ ಎಂದು ಹೊರಬಂದ ಅಲ್ಲೇ ಲಾನ್ ಮೇಲೆ ಕುಳಿತು ಶ್ರದ್ಧಾಳ ಬಗ್ಗೆ ಯೋಚಿಸುತ್ತಿದ್ದಾಗ ಅಲ್ಲಿಗೆ ಬಂದ ಆ ಹೋಮ್ ಸ್ಟೇ ಕೆಲಸದವ, ಯಾಕೆ ಸರ್ ಇಲ್ಲಿ ಹೀಗೆ ಕೂತಿದ್ದೀರಾ, ನಿದ್ದೆ ಬರಲಿಲ್ವಾ ಎಂದು ಕೇಳಿದ. ಇಲ್ಲ, ಹೀಗೆ ಏನೋ ಯೋಚನೆಗಳು, ಅವು ನನ್ನ ನಿದ್ದೆ ಮಾಡೋಕೆ ಬಿಡಲ್ಲ ಅಂದ. ಹೌದು ಸರ್, ನೀವು ಮಾಡೋಕೆ ಹೋಗ್ತಾ ಇರೋ ಕೆಲಸ ಅಂಥದ್ದು, ನೀವು ಅದನ್ನು ಮಾಡದೆ ಇರೋದೇ ಒಳ್ಳೆಯದು ಎಂದು ಹೇಳಿದ. ಅರ್ಜುನ್ ಗಾಬರಿಯಲ್ಲಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ, ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಾ ಎಂದು ಹಿಂದೆ ತಿರುಗಿ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಸುತ್ತಮುತ್ತ ಎಲ್ಲ ಹುಡುಕಿದ, ಯಾರು ಸುಳಿವು ಅಲ್ಲಿರಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೃಥ್ವಿ ಅವನನ್ನು ಒಳಗೆ ಕರೆದುಕೊಂಡು ಹೋದ. ಈ ಕಡೆ ಶ್ರದ್ಧಾ ನಾನು ಅರ್ಜುನ್ನನ್ನು ನೋಡಲೇಬೇಕೆಂದು ಹಠ ಹಿಡಿದು ಕುಳಿತಿದ್ದಳು. ಊಟ ತಿಂಡಿ ಮಾಡದೆ ಅವಳ ಆರೋಗ್ಯ ಹದಗೆಡಲು ಆರಂಭವಾಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಬರುತ್ತಿರುವಾಗ ಬಂದ ಜೋರು ಮಳೆಯಿಂದ ಶ್ರದ್ಧಾಳ ಹಣೆಯಲ್ಲಿದ್ದ ವಿಭೂತಿ ಅಳಿಸಿ ಹೋಗಿತ್ತು. ಇದು ಆ ಆತ್ಮಕ್ಕೆ ಸಿಕ್ಕ ಗೆಲುವಾಗಿತ್ತು. ಆ ವಿಭೂತಿಯನ್ನು ಕೊಡುವ ಮುಂಚೆ ಶಾಸ್ತ್ರಿಗಳು ಇವರಿಗೆ ಹೇಳಿ ಕಳುಹಿಸಿದ್ದರು, ಮತ್ತೇನಾದರೂ ಆ ಆತ್ಮ ಈ ಹುಡುಗಿ ಮೈ ಹೋಗ್ತಾರೆ ಅದನ್ನು ಓಡಿಸುವುದು ಬಹಳ ಕಷ್ಟ ಎಂದು. ಅದರಿಂದ ಎಲ್ಲರೂ ತುಂಬ ಮುತುವರ್ಜಿ ವಹಿಸಿ ಅವಳನ್ನು ನೋಡಿಕೊಳ್ಳುತ್ತಿದ್ದರು. ಆದರೂ ಸಹ ಈ ಅವಘಡ ಸಂಭವಿಸಿ ಹೋಗಿತ್ತು. ಶ್ರದ್ಧಾಳ ಮೈಯಲ್ಲಿ ಸುಮಾಳ ಆತ್ಮ ಸೇರಿಕೊಂಡಾಗಿತ್ತು. ಅರ್ಜುನ್ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಟಿಫನ್ ಮಾಡುತ್ತಾ ಕೂತಿದ್ದ. ಅಲ್ಲಿಗೆ ಬಂದ ಪೃಥ್ವಿ, ಯಾಕೋ ರಾತ್ರಿಯಷ್ಟು ಗಾಬರಿಯಲ್ಲಿ ಇದ್ದೆ, ಏನಾಯಿತು ಎಂದು ವಿಚಾರಿಸಿದ. ಅರ್ಜುನ್ ನಡೆದಿದ್ದೆಲ್ಲವನ್ನು ಹೇಳಿದಾಗ ಪೃಥ್ವಿ ಗಾಬರಿಯಲ್ಲಿ ಕೇಳೋಣ ಎಂದು ಹೇಳಿದ. ಇಬ್ಬರು ಬೇಗ ಟಿಫನ್ ಮುಗಿಸಿ ಓನರ್ ಬಳಿ ಬಂದು ಹೀಗೆ ಮಾತನಾಡುತ್ತಾ, ಇಲ್ಲಿ ಎಷ್ಟು ಜನ ಕೆಲಸ ಮಾಡುತ್ತಾರೆ ಅಂತ ವಿಚಾರಿಸಿದಾಗ, ಇಲ್ಲಿ ನಾನು, ನನ್ನ ಹೆಂಡತಿ ಗಂಗಯ್ಯ ಮತ್ತು ಅವನ ಹೆಂಡತಿ ಸಾವಿತ್ರಿ ಅಷ್ಟೇ ಇರೋದು. ಯಾಕೆ ಎಂದು ಕೇಳಿದಾಗ, ಏನಿಲ್ಲ ಸುಮ್ಮನೆ ಕೇಳಿದ್ವಿ ಎಂದು ಹೊರಗಡೆ ಹೋಗಿ ಬರ್ತೀವಿ ಎಂದು ಎದ್ದು ನಿಂತರು. ಆಗ ಓನರ್, ಆಯ್ತು ಕಣ್ರಪ್ಪ, ಆದರೆ ಆ ದೊಡ್ಡ ಬಂಗಲೆ ಕಡೆ ಮಾತ್ರ ಹೋಗಬೇಡಿ ಎಂದರು. ಅರ್ಜುನ್, ಇವರಿಂದ ನನಗೆ ಏನಾದರೂ ಮಾಹಿತಿ ಸಿಗಬಹುದು ಅನ್ನೋ ಕುತೂಹಲದಲ್ಲಿ ಯಾಕೆ ಎಂದು ವಿಚಾರಿಸಿದಾಗ, ಆಗ ಅವರು, ಅಲ್ಲಿ ಆ ಮನೆ ಯಜಮಾನಿ ಸುಮಾ ಆತ್ಮ ಓಡಾಡ್ತಾ ಇದೆ ಕಣಪ್ಪ, ಅದಕ್ಕೆ ಅಂದ. ಯಾಕೆ ಅವರು ಏನಾದರೂ ಆಸೆ ಇಟ್ಟುಕೊಂಡು ಸತ್ತಿದ್ರಾ ಅಂದ. ಇಲ್ಲ ಕಣಪ್ಪ, ಮಹಾತಾಯಿ ಅವಳು ಆ ಮನೆ ಕೆಲಸದವರನ್ನು ತಮ್ಮಂದಿರ ಥರ ನೋಡ್ಕೊತಿದ್ಲು. ಆದರೆ ಆ ಪಾಪಿಗಳು ಅವಳನ್ನು ಕೊಂದು ಬಿಟ್ಟರು. ಅದಕ್ಕೆ ಆ ತಾಯಿ ದೆವ್ವ ಆಗಿ ಆ ಮನೆ ಸುತ್ತ ಕಾಯ್ತಾ ಇದ್ದಾಳೆ. ಅಲ್ಲಿಗೆ ಯಾರು ಹೋದರೂ ಸುಮ್ಮನೆ ಬಿಡಲ್ಲ ಅಂದರು. ಅರ್ಜುನ್, ಸರ್ ಅವರನ್ನು ಸಾಯಿಸಿದವರ ಹೆಸರು ಏನಾದರೂ ಗೊತ್ತಾ ಎಂದಿದ್ದಕ್ಕೆ, ಹೌದು ಕಣಪ್ಪ, ಅವರು ನನಗೆ ಗೊತ್ತಿದ್ದವರೇ, ನಾವೆಲ್ಲ ಜೊತೆಗೆ ಓದ್ತಾ ಇದ್ದವರೇ, ಆದರೆ ಆ ಪಾಪಿಗಳು ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂದರು. ಆಗ ಅರ್ಜುನ್, ಅವರ ಹೆಸರು ಏನು ಎಂದು ಕೇಳಿದನು. ಅದಕ್ಕೆ ಹೋಮ್ ಸ್ಟೇ ಓನರ್, ಅವರ ಹೆಸರು ನಾರಾಯಣ್ ಮತ್ತು ವೇಣು ಅಂತ ಕಣ್ರಪ್ಪ ಅಂದರು. ಅರ್ಜುನ್ ಶಾಕ್ ಆಗಿ ನಿಂತ. ಹೋಮ್ ಸ್ಟೇ ಓನರ್ನಿಂದ ಸಿಕ್ಕ ಮಾಹಿತಿ ಅರ್ಜುನ್ಗೆ ನಂಬಲು ಸಾಧ್ಯವಾಗಲಿಲ್ಲ. ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಪೃಥ್ವಿ ಅವನನ್ನು ಅಲ್ಲಿಂದ ಕರೆದುಕೊಂಡು ಆ ಬಂಗಲೆಯ ಬಳಿ ಬಂದ. ಅಷ್ಟರಲ್ಲಿ ಅತ್ತು ಸಮಾಧಾನ ಮಾಡಿಕೊಂಡಿದ್ದ ಅರ್ಜುನ್, ಇನ್ನು ಏನೇ ಆದರೂ ಎಲ್ಲವನ್ನು ಧೈರ್ಯವಾಗಿ ಎದುರಿಸುತ್ತೇನೆ, ಇಲ್ಲಿ ಅಡಗಿರುವ ಎಲ್ಲ ಸತ್ಯವನ್ನು ಹೊರತೆಗೆಯುತ್ತೇನೆ ಎಂದು ಬಂಗಲೆ ಹೊಳಹೊಕ್ಕ. ಇಡೀ ಬಂಗಲೆ ತಿರುಗಾಡಿದರೂ ಅವನಿಗೆ ಏನು ಮಾಹಿತಿ ಸಿಗಲಿಲ್ಲ. ಹಾಗೆ ಮಹಡಿ ಮೇಲೆ ಇನ್ನೊಂದು ಕೋಣೆ ಇರುವುದು ಗಮನಕ್ಕೆ ಬಂತು. ಅದರಲ್ಲಿ ಏನಾದರೂ ಮಾಹಿತಿ ಸಿಗಬಹುದು ಎನ್ನುವ ಆಸೆಯಲ್ಲಿ ಆ ಕೋಣೆ ಹೊಕ್ಕರು. ಶ್ರದ್ಧಾಳನ್ನು ಆವರಿಸಿದ್ದ ಸುಮಾಳ ಆತ್ಮ ಎಲ್ಲರ ಮೇಲೂ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿತ್ತು. ಅದರ ಕಾಟಕ್ಕೆ ಎಲ್ಲರೂ ಸೋತು ಹೋಗಿದ್ದರು. ಅವರು ಆ ಸ್ವಾಮೀಜಿಯನ್ನು ಭೇಟಿ ಮಾಡಲು ಹೋದಾಗ ಅವರು ಊರಲ್ಲಿ ಇಲ್ಲ, ಯಾವುದೋ ಮುಖ್ಯ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ ಎನ್ನುವ ಪ್ರತಿಕ್ರಿಯೆ ಬಂದಿತ್ತು. ಇದರಿಂದ ಎಲ್ಲರೂ ಚಿಂತೆಯಲ್ಲಿ ಮುಳುಗಿದ್ದರು. ಅಷ್ಟರಲ್ಲಿ ಆಶಾ ಅವರ ಫೋನ್ ಬಡಿದುಕೊಂಡಿತು. ಅವರು ರಿಸೀವ್ ಮಾಡಿದಾಗ ಆ ಕಡೆಯಿಂದ ಸ್ವಾಮೀಜಿ ಮಾತನಾಡಿ, ಇವತ್ತು ಅಮಾವಾಸ್ಯೆ, ನಾನು ಮಾಡುವ ಪೂಜೆ ಆ ಆತ್ಮವನ್ನು ನನ್ನ ಬಳಿ ಕರೆದುಕೊಂಡು ಬರುತ್ತೆ, ನೀವೆಲ್ಲ ಹುಷಾರಾಗಿರಿ ಎಂದು ಹೇಳಿ ಫೋನ್ ಇಟ್ಟರು. ಕೋಣೆ ಒಳಗೆ ಕಾಲಿಡುತ್ತಿದ್ದಂತೆ ಯಾರೋ ಹಿಂದಿನಿಂದ ಅರ್ಜುನ್ ಕೈ ಹಿಡಿದು ತಡೆದರು. ಅವನು ತಿರುಗಿ ನೋಡಿದಾಗ ಅವನ ಹಿಂದೆ ಸ್ವಾಮೀಜಿ ನಿಂತಿದ್ದರು. ಯಾರು ನೀವು ಎಂದು ಅರ್ಜುನ್ ಅವರನ್ನು ಪ್ರಶ್ನಿಸಿದಾಗ ಅವರು, ನೀನು ಏನು ತಿಳ್ಕೊಬೇಕು ಅಂತಿದೆಯೋ ಅದಕ್ಕೆ ಸಹಾಯ ಮಾಡೋಕ್ಕೆ ಬಂದೋನು ನಾನು, ಆದರೆ ನೀನು ಮಾಡಬೇಕಾಗಿರೋ ಕೆಲಸ ಬೇರೆ ಇದೆ. ಇವತ್ತು ಅಮಾವಾಸ್ಯೆ, ನಾನು ಇಲ್ಲಿ ಪೂಜೆ ಮಾಡಲೇಬೇಕು, ನನಗೆ ಬೇಕಾದ್ದನ್ನು ನೀನು ವ್ಯವಸ್ಥೆ ಮಾಡಿಕೊಡಲೇಬೇಕು ಎಂದು ಹೇಳಿದರು. ಮೊದಲು ಅರ್ಜುನ್ ಒಪ್ಪಲಿಲ್ಲ. ಅನಂತರ ಏನು ಬೇಕಿದ್ರೂ ಮಾಡ್ತೀನಿ, ಶ್ರದ್ಧಾಗೋಸ್ಕರ ಅಂತ ಅವರ ಪೂಜೆಗೆ ಬೇಕಿದ್ದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ.
ಸಂಜೆ 6 ಗಂಟೆಗೆ ಅವರು ಪೂಜೆ ಶುರು ಮಾಡಿದರು. ಇಲ್ಲಿ ಪೂಜೆ ಶುರುವಾಗುತ್ತಿದ್ದಂತೆ ಅಲ್ಲಿ ಶ್ರದ್ಧಾ ಎದ್ದು ತನಗರಿವಿಲ್ಲದಂತೆ ಕಾರಿನಲ್ಲಿ ಕೂತು ಓಡಿಸಲು ಶುರು ಮಾಡಿದಳು. ಅವರ ಹಿಂದೆ ಮನೆಯವರೆಲ್ಲ ಇನ್ನೊಂದು ಕಾರಿನಲ್ಲಿ ಅವಳನ್ನು ಹಿಂಬಾಲಿಸತೊಡಗಿದರು. ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಆ ಬಂಗಲೆ ಮುಂದೆ ಬಂದು ನಿಂತರು. ಆ ಬಂಗಲೆಯನ್ನು ನೋಡುತ್ತಿದ್ದಂತೆ ನಾರಾಯಣ್ ಮತ್ತು ವೇಣುಗೆ ಹಳೆಯದೆಲ್ಲವೂ ಕಾಡತೊಡಗಿತು. ತಮ್ಮದಲ್ಲದ ತಪ್ಪಿಗೆ ನಾವು ಅನುಭವಿಸುತ್ತಿರುವ ಶಿಕ್ಷೆ. ಆಶಾ, ಕವಿತಾ ಇಬ್ಬರನ್ನು ಸಮಾಧಾನಪಡಿಸಿ ಕರೆದುಕೊಂಡು ಹೊರಹೋದರು. ಅಲ್ಲಿ ನಿಂತಿದ್ದ ಅರ್ಜುನನ್ನು ನೋಡಿ ಎಲ್ಲರಿಗೂ ಆತಂಕ ಆಯಿತು. ಎಲ್ಲಿ ಹೋದೆ ಎಂದು ಹೇಳಿದರು. ಆಗ ಸ್ವಾಮೀಜಿ, ಈಗ ಸಮಯ ಅದಕ್ಕಲ್ಲ, ಮೊದಲು ನಾವು ಶ್ರದ್ಧಾಳನ್ನು ಸರಿ ಮಾಡಬೇಕು ಎಂದು ಇನ್ನೂ ಜೋರಾಗಿ ಮಂತ್ರಗಳನ್ನು ಹೇಳಲು ಶುರು ಮಾಡಿದರು. ಆಗ ಎಲ್ಲರೂ ಶ್ರದ್ಧಾ ಬಂಗಲೆ ಒಳಗೆ ಇಲ್ಲದನ್ನು ಗಮನಿಸಿ ಅವಳನ್ನು ಹುಡುಕಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಹಿಂದೆ ಇರುವ ಚಿಕ್ಕ ರೂಮಿನಿಂದ ಶ್ರದ್ಧಾ ಕಿರುಚುತ್ತಿರುವುದು ಕೇಳಿಸಿತು. ಎಲ್ಲರೂ ಅಲ್ಲಿಗೆ ಓಡಿ ಬಂದರು. ಆದರೆ ಬಾಗಿಲು ಹಾಕೇ ಇತ್ತು. ಅಲ್ಲಿಗೆ ಬಂದ ಸ್ವಾಮೀಜಿ ಕೈಯಲ್ಲಿ ಇದ್ದ ಗಂಗಾಜಲವನ್ನು ಬಾಗಿಲಿಗೆ ಚಿಮುಕಿಸಿದಾಗ ಬಾಗಿಲು ತೆರೆದುಕೊಂಡಿತು. ಎಲ್ಲರೂ ಒಳಗೆ ಹೋಗಿ ನೋಡಿದಾಗ ಥೇಟ್ ಸುಮಾ ಅಂತೆ ರೆಡಿಯಾಗಿ ಮಂಚದ ಮೇಲೆ ಕೂತಿದ್ದ ಶ್ರದ್ಧಾಳನ್ನು ನೋಡಿ ಎಲ್ಲರೂ ಆತಂಕ ಜಾಸ್ತಿ ಆಯಿತು. ಇದ್ದಕ್ಕಿದ್ದಂತೆ ಶ್ರದ್ಧಾ, ಇಲ್ಲೇ ಅಲ್ವಾ ನೀವೆಲ್ಲ ಸೇರಿ ನನ್ನ ಕೊಂದಿದ್ದು? ಇದೇ ಕಿಟಕಿ ಹತ್ತಿರ ನಿಂತು ತಾನೆ ನೀವು ನನ್ನ ಕೊಲ್ಲೋ ಸಂಚು ಮಾಡಿದ್ದು ಎಂದು ನಾರಾಯಣ್ ಮತ್ತು ಆಶಾರನ್ನು ನೋಡಿದಳು. ವೇಣು ಏನೋ ಹೇಳಲು ಬಾಯಿ ತೆರೆದಾಗ, ನೀನು ಮಾತನಾಡಬೇಡ ಕಣೋ, ಮುಚ್ಚು ಬಾಯಿನ, ನಿನ್ನಿಂದ ನಾನು ಇವತ್ತು ಈ ಸ್ಥಿತಿಗೆ ಬಂದಿದ್ದು ಎಂದು ಅವನನ್ನು ಎತ್ತಿ ಗೋಡೆಗೆ ಬಿಸಾಡಿದಳು. ಬಿದ್ದ ರಭಸಕ್ಕೆ ಅವನ ಕೈ ಮೂಳೆಗೆ ಪೆಟ್ಟು ಬಿದ್ದು ಅವನನ್ನು ನಾರಾಯಣ್ ಎತ್ತಿ ಕೂರಿಸಿ ನೀರು ಕುಡಿಸಿದರು. ನೀವೆಲ್ಲ ಇವಳನ್ನು ಶ್ರದ್ಧಾ ನನ್ನಿಂದ ದೂರ ಮಾಡಬೇಕು ಅಂತ ತಾನೆ ನನ್ನ ಸಾಯಿಸಿದ್ದು? ಏನೋ ಮಕ್ಕಳು ಇಲ್ಲದೆ ಇರೋ ಹೆಣ್ಣು, ನಾನು ನಿನ್ನ ಮಗಳನ್ನು ಇಷ್ಟಪಟ್ಟಿದ್ದೆ, ತಪ್ಪ? ಅದಕ್ಕೆ ನನ್ನ ಸಾಯಿಸಿಬಿಟ್ಟರೆ ನಾನು ಸುಮ್ಮನೆ ಆಗಲ್ಲ. ಇವತ್ತು ಇವಳನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಎಂದು ಕಿರುಚಾಡಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಿಗೆ ಶ್ರದ್ಧಾ ಮುಖ ನೀಲಿಗಟ್ಟಿ ಅವಳು ಮಂಚದ ಮೇಲೆ ದೊಪ್ಪೆಂದು ಬಿದ್ದಳು. ಅವರಿಗೂ ಗಾಬರಿಯಾಯಿತು. ಅರ್ಜುನ್ ಅವಳನ್ನು ಎತ್ತಿಕೊಳ್ಳಲು ಹೋದ. ಸ್ವಾಮೀಜಿ ಅವನನ್ನು ತಡೆದು, ನೀವ್ಯಾರು ಅವಳನ್ನು ಮುಟ್ಟಬೇಡಿ, ಸುಮಾ ಸತ್ತಿದ್ದು ವಿಷದಿಂದ, ಅದು ಇದೇ ರೂಮಿನಲ್ಲಿ, ಅದಕ್ಕೆ ಅವಳ ಮುಖ ನೀಲಿಗಟ್ಟಿದೆ ಅಷ್ಟೇ ಎಂದು ಹೇಳಿ ಅವರ ಕೈಲಿ ಇದ್ದ ವಿಭೂತಿಯನ್ನು ಅವಳ ಮೇಲೆ ಹಾಕಿದರು. ಆಗ ಶ್ರದ್ಧಾಳ ಮೈಬಣ್ಣ ಮೊದಲಿನಂತೆ ಆಯಿತು. ಈಗ ಅವಳನ್ನು ಎತ್ತಿಕೊಂಡು ಬಂದು ನಾನು ಬರೆದ ಮಂಡಲದಲ್ಲಿ ಮಲಗಿಸು ಎಂದು ಹೇಳಿ ಅಲ್ಲಿಂದ ಹೊರಬಂದರು. ಅರ್ಜುನ್ ಶ್ರದ್ಧಾಳನ್ನು ಕರೆದುಕೊಂಡು ಬಂದು ಮಂಡಲದಲ್ಲಿ ಮಲಗಿಸಿದನು. ಎಲ್ಲರೂ ಬಂದು ಸ್ವಾಮೀಜಿಯ ಮುಂದೆ ಕುಳಿತರು. ಸ್ವಾಮೀಜಿ ಆಗ ನಾರಾಯಣ್ ಮತ್ತು ವೇಣು ಅನ್ನು ಉದ್ದೇಶಿಸಿ, ನೀವಿಬ್ಬರು ಎಲ್ಲ ಸುಮ ವಿಷಯವನ್ನು ಈಗ ನನಗೆ ಹೇಳಿದರೆ ನಾನು ನಿಮ್ಮನ್ನು ಈ ಸಂಕಷ್ಟದಿಂದ ಹೊರತರಲು ಅನುಕೂಲ ಆಗುತ್ತೆ. ಆ ಆತ್ಮ ಏಕೆ ನೀವೇ ಅವಳನ್ನು ಕೊಂದಿರುವುದು ಅಂದ್ಕೊಂಡಿದೆ, ಎಲ್ಲ ನನಗೆ ಗೊತ್ತಾಗಬೇಕು ಎಂದರು. ನಾರಾಯಣ್ ಆಗ, ಆಯಿತು ಸ್ವಾಮಿ, ಎಲ್ಲ ವಿಷಯವನ್ನು ಹೇಳುತ್ತೇವೆ ಎಂದು ಸುಮಾ ಬಗ್ಗೆ ಹೇಳಲು ಶುರು ಮಾಡಿದರು. ನಾನು ವೇಣು ಇಬ್ಬರು ಚಿಕ್ಕ ವಯಸ್ಸಿನಿಂದ ಜೊತೆಗೆ ಬೆಳೆದವರು. ನಮ್ಮ ಅಪ್ಪ ಅಮ್ಮ ಇಬ್ಬರು ಒಳ್ಳೆ ಸ್ನೇಹಿತರು. ತುಂಬ ದಿನಗಳಿಂದ ಇದೇ ಎಸ್ಟೇಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಈ ಎಸ್ಟೇಟ್ ಓನರ್ ಮಗಳೇ ಸುಮಾ ಅಕ್ಕ. ಸುಮಾ ನಮ್ಮಿಬ್ಬರಿಗೂ ಸ್ವಂತ ಅಕ್ಕಗಿಂತ ಹೆಚ್ಚು, ನಮ್ಮಿಬ್ಬರನ್ನು ಸ್ವಂತ ತಮ್ಮಂದಿರಿಗಿಂತ ಹೆಚ್ಚಾಗಿ ನೋಡಿಕೊಡ್ತಿದ್ರು. ನಮ್ಮ ಓದಿನಿಂದ ಹಿಡಿದು ಎಲ್ಲ ವಿಷಯಗಳಲ್ಲೂ ಅವರು ಹೇಳಿದ್ದನ್ನೇ ನಮ್ಮ ಅಪ್ಪ ಅಮ್ಮ ಕೇಳ್ತಾ ಇದ್ರು. ನಾವು ಹೈಸ್ಕೂಲಲ್ಲಿ ಇದ್ದಾಗ ಮಡಿಕೇರಿಯಲ್ಲಿಂದ ಒಬ್ಬ ಶ್ರೀಮಂತ ಹುಡುಗನ ಜೊತೆ ಅಕ್ಕನ ಮದುವೆ ಆಯಿತು. ಅಕ್ಕ ಈ ಮನೆಯಿಂದ ಹೋಗಬೇಕಾದರೆ ನಾವಿಬ್ಬರು ಚಿಕ್ಕ ಮಕ್ಕಳ ರೀತಿ ಹತ್ತಿದ್ವಿ. ಅಕ್ಕ ನಮ್ಮನ್ನು ಸಮಾಧಾನ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳಿ ಹೋದಳು. ನಾವು ಚೆನ್ನಾಗಿ ಓದಿ SSLCಯಲ್ಲಿ ಊರಿಗೆ ಫಸ್ಟ್ ಬಂದ್ವಿ. ಖುಷಿಯಲ್ಲಿ ಅಕ್ಕಗೆ ಹೇಳಬೇಕು ಅಂತ ನಮ್ಮ ಓನರನ್ನು ಕೇಳಿದ್ದಕ್ಕೆ, ಈಗ ಅವಳ ಮನೆಗೆ ಹೋಗೋದು ಬೇಡ, ಸ್ವಲ್ಪ ದಿನ ಬಿಟ್ಟು ಅವಳೇ ಬರ್ತಾಳೆ, ಆಗ ಹೇಳಿ ಅಂದರು. ನಾವು ಬೇಜಾರಿನಲ್ಲಿ ಸುಮ್ಮನೆ ಆದ್ವಿ. ಎಷ್ಟು ದಿನ ಆದರೂ ಅಕ್ಕ ಬರಲೇ ಇಲ್ಲ. ನಾವು ಇಲ್ಲೇ ಇದ್ದ ಕಾಲೇಜಿಗೆ PUCಗೆ ಸೇರಿದ್ವಿ. ನಾವು ಕಾಲೇಜಿಗೆ ಹೋಗಿ ಬರ್ತಾ ಇದ್ವಿ. ಒಂದು ದಿನ ನಾವು ಕಾಲೇಜಿಂದ ಬರ್ತಾ ಇರುವಾಗ ಭಾವನ ಅವರ ಕಾರನ್ನು ಒಂದು ಲಾಡ್ಜ್ ಹತ್ತಿರ ನೋಡಿದ್ವಿ. ಮನೆಗೆ ಬರದೆ ಇಲ್ಲಿ ಯಾಕೆ ಇದ್ದಾರೆ ಅಂತ ಅನುಮಾನ ಬಂತು. ವಿಚಾರಿಸಿದ್ವಿ. ಆಗ ಗೊತ್ತಾಗಿದ್ದು ನಮ್ಮ ಭಾವ ಯಾವಾಗಲೂ ಒಂದು ಹುಡುಗಿ ಜೊತೆ ಇಲ್ಲಿಗೆ ಬರ್ತಾ ಇರ್ತಾರೆ ಅಂತ. ಆಗಲೇ ನಮಗೆ ಗೊತ್ತಾಯಿತು. ಏನು ಮಾಡೋದು ಅಂತ ಗೊತ್ತಾಗದೆ ಮನೆಯಲ್ಲಿ ಹೇಳೋಣ ಅಂತ ಯೋಚನೆ ಮಾಡುತ್ತಾ ಇರುವಾಗಲೇ ಒಂದು ದಿನ ಅಕ್ಕ ಮನೆಗೆ ಬಂದಳು. ಆದರೆ ಜೊತೆಯಲ್ಲಿ ಭಾವ ಇರಲಿಲ್ಲ. ಅಕ್ಕ ನಮ್ಮನ್ನು ನೋಡಿದ ತಕ್ಷಣ ತಬ್ಬಿಕೊಂಡು ಹತ್ತು ಬಿಟ್ಟಳು. ಆಗಲೇ ನಮಗೆ ಗೊತ್ತಾಯಿತು ನಮ್ಮ ಅಕ್ಕ ಖುಷಿಯಾಗಿಲ್ಲ ಅಂತ. ನಾವು ಅಕ್ಕನ ನೋಡಿದ ತಕ್ಷಣ ನಾವು ನೋಡಿದ ಎಲ್ಲ ವಿಷಯಗಳನ್ನು ಹೇಳಿದ್ವಿ. ಆಯಿತು, ಇದನ್ನು ಯಾರಿಗೂ ಹೇಳಬೇಡಿ ಅಂತ ಪ್ರಾಮಿಸ್ ಮಾಡಿಸಿಕೊಂಡಳು. ನಾವು ಆಯಿತು ಅಂತಹ ವಿಷಯನ ಅಲ್ಲೇ ಬಿಟ್ಟು ಬಂದ್ವಿ. ಆದರೆ ತುಂಬ ದಿನ ಆದರೂ ಅವಳು ವಾಪಸ್ ಗಂಡನ ಮನೆಗೆ ಹೋಗಲೇ ಇಲ್ಲ. ಒಂದು ದಿನ ಭಾವ ಬಂದು ತುಂಬ ಗಲಾಟೆ ಮಾಡಿ ಹೋದರು. ನಾನು ಅಮ್ಮನ ಯಾಕೆ ಅಂತ ಕೇಳಿದ್ದಕ್ಕೆ ಬೈದು ಬಿಟ್ಟರು. ದೊಡ್ಡವರ ಮನೆ ವಿಷಯ, ನಿನಗೆ ಯಾಕೆ ಅಂತ ಆಯಿತು ಅಂತ ಸುಮ್ಮನೆ ಅದಾದ
ಮೇಲೆ ಅಕ್ಕ ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ನಮ್ಮಿಬ್ಬರಿಗೂ ಅವಳನ್ನು ಮಾತನಾಡಿಸೋಕೆ ಯಾರೂ ಬಿಡ್ತಾ ಇರಲಿಲ್ಲ. ಇದೇ ಎಲ್ಲ ನಡೀತಾ ಇರುವಾಗಲೇ ನಮ್ಮಿಬ್ಬರದು PUC ಸಹ ಮುಗಿಯಿತು. ನಾವು ಡಿಗ್ರಿ ಸೇರಿಕೊಂಡ್ವಿ. ಅಕ್ಕ ನಮ್ಮ ಜೊತೆ ಚೆನ್ನಾಗಿ ಮಾತಾಡೋಳು. ಎಸ್ಟೇಟ್ ಎಲ್ಲ ವ್ಯವಹಾರ ಸಹ ಅವಳೇ ನೋಡ್ಕೊತಾ ಇದ್ಲು. ಒಂದು ದಿನ ಇದ್ದಕ್ಕಿದ್ದಂತೆ ನಮ್ಮ ಭಾವ ಬಂದು ಅಕ್ಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಲ್ಲೇ ಉಳಿದುಕೊಂಡರು. ಇದಾಗಿ 3 ತಿಂಗಳಿಗೆ ಅಕ್ಕ ಗರ್ಭಿಣಿಯಾದ್ಲು. ಇಡೀ ಎಸ್ಟೇಟ್ ತುಂಬ ಸಂತೋಷ ತುಂಬಿ ತುಳುಕುತ್ತಾ ಇತ್ತು. ಅಕ್ಕ 9 ತಿಂಗಳ ಗರ್ಭಿಣಿ ಇದ್ದಾಗ ತುಂಬ ಜೋರಾಗಿ ಶ್ರೀಮಂತ ಮಾಡಿದ್ವಿ. ಹೀಗೆ ಎಲ್ಲರೂ ಸರಿ ಇದೆ ಅಂದುಕೊಳ್ಳುವಾಗಲೇ ಒಂದು ದಿನ ಇದ್ದಕ್ಕಿದ್ದಂತೆ ಸುಮಾ ಅಕ್ಕನ ತಂದೆ ತಾಯಿ ಇಬ್ಬರು ಸತ್ತು ಹೋದರು. ಎಲ್ಲರೂ ಇದು ಕೊಲೆ ಅಂತ ಮಾತನಾಡಿಕೊಳ್ಳೋರು. ಸುಮಾ ಅಕ್ಕನ ತಂದೆ ತಾಯಿ ಸಾವು ಕೊಲೆ, ಅಳಿಯನೇ ಆಸ್ತಿಗೋಸ್ಕರ ಮಾಡಿದ್ದಾನೆ ಎಂದು ಜನ ಮಾತನಾಡಿಕೊಳ್ಳುವುದು ಅಕ್ಕನಿಗೆ ತಡೆದುಕೊಳ್ಳಲಾಗಲಿಲ್ಲ. ತನ್ನ ಗಂಡ ಬದಲಾಗಿದ್ದಾನೆ ಎಂದು ನಂಬಿದ್ದವಳಿಗೆ ಇದು ದೊಡ್ಡ ಶಾಕ್ ಆಗಿತ್ತು. ಈ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರಿಂದಲೋ ಏನೋ ಒಂದು ದಿನ ಹೊಟ್ಟೆ ನೋವು ಎಂದು ಡಾಕ್ಟರ್ ಬಳಿ ಹೋದಾಗ ಮಗು ಹೊಟ್ಟೆಯಲ್ಲಿ ಸತ್ತಿದೆ ಎಂದು ಡಾಕ್ಟರ್ ಆಪರೇಷನ್ ಮಾಡಿದ್ದರು. ಅಕ್ಕ ಇನ್ನು ಕುಗ್ಗಿ ಹೋದಳು. ನಾವಿಬ್ಬರು ಅಷ್ಟರಲ್ಲಿ ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಿದ್ದೆವು. ಅಕ್ಕ ನಮ್ಮಿಬ್ಬರಿಗೂ ಎಸ್ಟೇಟ್ ಮತ್ತು ಫ್ಯಾಕ್ಟರಿ ನೋಡಿಕೊಳ್ಳೋಕೆ ಹೇಳಿ ನಮ್ಮನ್ನು ಅಲ್ಲೇ ಉಳಿಯಲು ಹೇಳಿದಳು. ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದ ನಮಗೆ ಅಕ್ಕನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲದೆ ಇಲ್ಲೇ ಉಳಿದುಕೊಂಡ್ವಿ. ಸ್ವಲ್ಪ ದಿನಗಳಲ್ಲಿ ಅಕ್ಕ ಚೇತರಿಸಿಕೊಂಡು ಮೊದಲಿನಂತಾದಳು. ಎಸ್ಟೇಟ್ನ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳಲು ಆರಂಭಿಸಿದಳು. ಅದೆಲ್ಲಿಂದ ಬಂದಿತೋ ಅವಳಿಗೆ ಆ ಧೈರ್ಯ ಗೊತ್ತಿಲ್ಲ. ಏನು ನಡೆದೇ ಇಲ್ಲ ಎನ್ನುವಂತೆ ಇದ್ದಳು. ಅವಳ ಹೆಣ್ಣು ನೋಡಿ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದಳು. ಎಲ್ಲರೂ ಖುಷಿಯಿಂದ ಇದ್ದೆವು. ಆದರೆ ನಮ್ಮ ಅಕ್ಕ ಖುಷಿಯಾಗಿರುವುದು ಆ ದೇವರಿಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಒಂದು ದಿನ ಹೊಟ್ಟೆ ನೋವು ಎಂದು ಮಲಗಿದ್ದವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿಗೆ ಡಾಕ್ಟರ್ ಇನ್ಯಾವತ್ತೂ ಇವರಿಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳಿದರು. ನಮಗೆಲ್ಲ ನಿಂತ ನೆಲವೇ ಕುಸಿದಂತಾಯಿತು. ಇದನ್ನು ಅಕ್ಕನಿಗೆ ಹೇಳುವ ಧೈರ್ಯವಿಲ್ಲದೆ ಈ ವಿಷಯವನ್ನು ಅವಳಿಂದ ಮುಚ್ಚಿಟ್ಟೆವು. ಏನು ಗೊತ್ತಿಲ್ಲದೆ ಅವಳು ಖುಷಿಯಾಗಿ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುತ್ತಾ ಇದ್ದಳು. ಅಷ್ಟರಲ್ಲಿ ಕವಿತಾ ಗರ್ಭಿಣಿ ಎಂದು ನಮಗೆ ಗೊತ್ತಾಯಿತು. ಅವಳಿಗೆ ಸೀಮಂತ ಮಾಡಿ ತವರು ಮನೆಗೆ ಬಿಟ್ಟು ಬಂದ್ವಿ. ಹೀಗೆ ಎಲ್ಲ ಚೆನ್ನಾಗಿ ನಡೆಯುತ್ತಿದೆ ಎಂದುಕೊಳ್ಳುತ್ತಿರುವಾಗ ಮನೆಗೆ ಕುಡಿದು ಬಂದ ನಮ್ಮ ಭಾವ ಅಕ್ಕನ ಜೊತೆ ಜಗಳವಾಡುತ್ತಾ ಅವಳಿಗೆ ಮಗು ಆಗುವುದಿಲ್ಲ ಎನ್ನುವ ವಿಷಯವನ್ನು ಹೇಳಿಬಿಟ್ಟರು. ನಾವು ಎಷ್ಟು ಪ್ರಯತ್ನಪಟ್ಟರೂ ಅವಳನ್ನು ಸಮಾಧಾನಿಸಲು ನಮಗೆ ಆಗಲಿಲ್ಲ. ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟಳು. ನಾವೆಲ್ಲ ಬಾಗಿಲು ಬಡಿದು ಸಾಕಾಗಿ ಮನೆಗೆ ಬಂದ್ವಿ. ಮಾರನೇ ದಿನ ಎಂದಿನಂತೆ ಅವಳು ರೆಡಿಯಾಗಿ ನಾವು ಹೇಳುವುದಕ್ಕಿಂತ ಮುಂಚೆಯೇ ನಮ್ಮ ಮನೆಗೆ ಬಂದಳು. ನನ್ನನ್ನು ಮತ್ತು ವೇಣು ಇಬ್ಬರನ್ನು ಕೂರಿಸಿಕೊಂಡು, ನಿಮ್ಮ ಭಾವನಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ಅವರು ಹೇಗಿದ್ದರೂ ಒಂದು ಹುಡುಗಿನ ಇಷ್ಟಪಡುತ್ತಿದ್ದಾರಲ್ಲ, ಅವಳ ಜೊತೆನೇ ಮಾಡಿಸ್ತೀನಿ. ನನಗೂ ನಿಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲ ಮುಂದೆ ನಿಂತು ನೀವೇ ಮಾಡಬೇಕು ಅಂದ್ಲು. ನಮ್ಮ ಕಣ್ಣೆದುರಿಗೆ ನಮ್ಮ ಅಕ್ಕನ ಬಾಳು ಹಾಳಾಗ್ತಾ ಇದ್ರು ಏನು ಮಾಡೋ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಖುಷಿಯಾಗಿ ಅಕ್ಕನೇ ಮುಂದೆ ನಿಂತು ಅವರಿಬ್ಬರ ಮದುವೆ ಮಾಡಿದಳು. ಚಿಕ್ಕಮಗಳೂರಲ್ಲಿ ಒಂದು ಮನೆ ಮಾಡಿಕೊಟ್ಟಳು. ಹೇಗೋ ಅವಳು ಖುಷಿಯಾಗಿ ಇದ್ದಾಳೆ ಅಂತ ನಾವು ಸುಮ್ಮನೆ ಇದ್ವಿ. ಇದೆಲ್ಲ ಆಗಿ ಸ್ವಲ್ಪ ದಿನಕ್ಕೆ ಆಶಾ ಗರ್ಭಿಣಿಯಾದಳು. ಮಗುವಿನ ಭಾಗ್ಯವಿಲ್ಲದ ನಮ್ಮ ಅಕ್ಕ ಈ ಮಗು ನಂದೇ ಅಂತ ತುಂಬ ಆಸೆ ಪಡೋಕೆ ಶುರು ಮಾಡಿದಳು. ನಮ್ಮ ಶ್ರದ್ಧಾಳ ವಿಷಯದಲ್ಲಿ ಅವಳು ತುಂಬ ವಿಚಿತ್ರವಾಗಿ ಆಡ್ತಾ ಇದ್ಲು. ಅವಳಿಗೆ ಮಕ್ಕಳಿಲ್ಲದಿದ್ದರಿಂದ ನಮ್ಮ ಮಗು ಬಗ್ಗೆ ಕನಸು ಇಟ್ಕೊಂಡು ಇದ್ದಾಳೆ ಅಂತ ನಾವು ಸುಮ್ಮನೆ ಆದ್ವಿ. ಆದರೆ ಬರ್ತಾ ಅದು ಅತಿರೇಕಕ್ಕೆ ಹೋಯಿತು. ಇದರಿಂದ ಆಶಾ ಸಹ ತುಂಬ ಬೇಜಾರು ಮಾಡಿಕೊಂಡಳು. ಕವಿತಾಗೆ ಗಂಡು ಮಗು ಆಯಿತು. ಸ್ವಲ್ಪ ದಿನಕ್ಕೆ ಆಶಾಗೆ ಹೆಣ್ಣು ಮಗು ಆಯಿತು. ಅಕ್ಕ ಯಾವಾಗಲೂ ಶ್ರದ್ಧಾ ಜೊತೆನೇ ಇರೋರು. ಎಷ್ಟೋ ಸಲ ನಮಗೂ ಸಹ ಮಗು ಮುಟ್ಟೋಕೆ ಬಿಡ್ತಿರಲಿಲ್ಲ. ಇದು ಆಶಾ ಅಕ್ಕನನ್ನು ದ್ವೇಷಿಸೋ ಹಾಗೆ ಮಾಡ್ತು. ನಮ್ಮ ಶ್ರದ್ಧಾ 3 ತಿಂಗಳ ಮಗು ಆಗಿದ್ದಾಗ ಆಶಾ ಅವಳಿಗೆ ಹಾಲುಣಿಸಲು ಹಿಂದೆ ಇರೋ ರೂಮಿನಲ್ಲಿ ಮಲಗಿಸಿದಳು. ಅಕ್ಕನಿಗೆ ಜ್ಯೂಸ್ ಕೊಡಬೇಕು ಅಂತ ಹುಡುಕಿದಾಗ ಅವರು ಶ್ರದ್ಧಾ ಜೊತೆ ಆಟ ಆಡುತ್ತಾ ಇದ್ಲು. ಅಲ್ಲಿ ಹೋಗಿ ಜ್ಯೂಸ್ ಕೊಟ್ಟು ಬಂದ ಆಶಾ ಕೋಪದಲ್ಲಿ, ನನ್ನ ಹತ್ತಿರ ನಿಮ್ಮ ಅಕ್ಕ ಹೀಗೆ ಆಡ್ತಿದ್ರೆ ವಿಷ ಹಾಕಿ ನಾನು ಸಾಯಿಸಿಬಿಡ್ತೀನಿ. ನನ್ನ ಮಗುನ ಯಾರಿಗೂ ದೂರ ಮಾಡೋಕೆ ಆಗಲ್ಲ ಅಂದು ಈ ಮಾತೊಂದೇ ನಮ್ಮ ಅಕ್ಕ ಕೇಳಿಸಿಕೊಂಡಿದ್ದು. ಅದಾದ ಮೇಲೆ ಏನಾಯಿತು ಅಂತ ಆ ಹುಡುಗಿಗೆ ಗೊತ್ತಿಲ್ಲ. ಅದಕ್ಕೆ ನಾವೇ ಅವಳನ್ನು ಸಾಯಿಸಿದ್ದು ಅಂದ್ಕೊಂಡಿದ್ದಾಳೆ ಎಂದು ನಾರಾಯಣ್ ಹೇಳಿದ. ಅದಾದ ಮೇಲೆ ಏನಾಯಿತು ಎಂದು ಗುರುಗಳು ಕೇಳಿದ್ದಕ್ಕೆ ವೇಣು ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಿ ಇವರಿಬ್ಬರಿಗೂ ಸಮಾಧಾನ ಮಾಡಿ ಅಕ್ಕನಿಗೆ ಒಳ್ಳೆ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ ಕೊಡಿಸೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಆ ರೂಮಿಗೆ ಹೋದ್ವಿ. ಅಲ್ಲಿ ಅಕ್ಕ ನೆಲದ ಮೇಲೆ ಬಿದ್ದಿದ್ದಳು. ನಮ್ಮ ಭಾವ ಆಸ್ತಿ ಪತ್ರಗಳಿಗೆ ಸೈನ್ ಮಾಡಿಸಿಕೊಳ್ಳುತ್ತಾ ಇದ್ದರು. ಏನಿದು ಅಂತ ಕೇಳಿದ್ದಕ್ಕೆ, ಸತ್ತಿರ ಇವಳಿಗೆ ಹಾಕ್ರೋ ಆಸ್ತಿ, ಇದು ನನಗೆ ಮತ್ತು ನನ್ನ ಹೆಂಡತಿ ಶಾಂತಿಗೆ ಅಂದರು. ನಾವು ಇಬ್ಬರು ಏನು ನಡೀತಿದೆ ಎಂದು ಹೇಳಿದ್ದಕ್ಕೆ, ಈಗ ಆಶಾ ಕೊಟ್ಟಿದ್ದ ಜ್ಯೂಸ್ಗೆ ನಾನೇ ವಿಷ ಹಾಕಿದ್ದೆ. ನಿಮ್ಮ ಅಕ್ಕ ಬದುಕಿದ್ರೆ ನನಗೆ ಆಸ್ತಿ ಸಿಗಲ್ವಂತೆ,
ಅದಕ್ಕೆ ಅವಳನ್ನು ಮುಗಿಸಿಬಿಟ್ಟರೆ ಅಂದರು. ನಾವಿಬ್ಬರು ಜೋರಾಗಿ ಹತ್ವಿ ಗೋಳಾಡಿದ್ವಿ. ಕಂಪ್ಲೇಂಟ್ ಕೊಡ್ತೀವಿ ಅಂದಿದ್ದಕ್ಕೆ ಕೊಡಿ, ಹೇಗಿದ್ರು ಸಿಕ್ಕಿ ಹಾಕಿಕೊಳ್ಳುವವರು ನೀವೇ ತಾನೆ, ಯಾಕೆ ಅಂದರೆ ಅದರ ಮೇಲೆ ಇರೋದು ನಿಮ್ಮ ಫಿಂಗರ್ ಪ್ರಿಂಟ್ ಅಂದರು. ಇಷ್ಟೇ ಅಲ್ಲ ಕಣ್ರೋ, ನಮ್ಮ ಅತ್ತೆ ಮಾವನ ಸಾಯಿಸಿದ್ದು, ನಿಮ್ಮ ಅಕ್ಕನ ಮಗುನ ಸಾಯಿಸಿದ್ದು, ನಿಮ್ಮ ಅಕ್ಕ ಮತ್ತೆ ತಾಯಿ ಆಗದಂತೆ ಔಷಧಿ ಕೊಟ್ಟಿದ್ದು ಎಲ್ಲ ನಾನೇ. ಎಲ್ಲ ಮಾಡಿದ್ದು ಈ ಆಸ್ತಿಗೋಸ್ಕರ. ಆದರೂ ಇದು ಸಿಗಲಿಲ್ಲ, ಅದಕ್ಕೆ ಇವಳನ್ನು ಮುಗಿಸಿಬಿಟ್ಟೆ. ನೀವುಗಳು ಅಷ್ಟೆ. ಈಗ ಈ ಜಾಗ ಖಾಲಿ ಮಾಡಿ ಎಲ್ಲಾದರೂ ಹೋಗಿ ಬದುಕಿಕೊಳ್ಳಿ, ಇಲ್ಲ ಅಂದರೆ ಈ ಕೊಲೆ ನೀವೇ ಮಾಡಿದ್ದು ಅಂತ ಎಲ್ಲರನ್ನೂ ಒಳಗೆ ಹಾಕಿಸ್ತೀನಿ ಅಂದರು. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಮ್ಮ ಭಾವನಿಗೆ ಹೆದರಿ ಆ ಊರು ಬಿಟ್ವಿ ಎಂದು ಹೇಳಿ ನಡೆದ ಘಟನೆಯನ್ನು ಹೇಳಿದರು. ವೇಣು ಮತ್ತು ನಾರಾಯಣ್ ಸುಮಾ ಗಂಡನ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದಂತೆ ಸುಮಾ ಕೋಪ ನೆತ್ತಿಗೇರಿತು. ಅಷ್ಟು ಹೊತ್ತು ಸುಮ್ಮನೆ ಮಲಗಿದ್ದ ಶ್ರದ್ಧಾ ದಿಢೀರೆದ್ದು ನಾರಾಯಣ್ ಮತ್ತು ವೇಣು ಇಬ್ಬರ ಕುತ್ತಿಗೆಯನ್ನು ಹಿಡಿದು, ಏನ್ರೋ ನೀವು, ನಿಮ್ಮ ಭಾವ ತಪ್ಪು ಮಾಡಿದ್ರು ನಿಜ ಅಂದರೆ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಸರಿ ಹೋಗಿದ್ರು. ಅವರಿಗೆ ಇನ್ನೊಂದು ಮದುವೆ ಸಹ ನಾನೇ ಬಲವಂತವಾಗಿ ಮಾಡಿಸಿದ್ದು, ಅದು ನನಗೆ ಮಕ್ಕಳು ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಕ್ಕೆ. ಹೀಗೆ ಇಬ್ಬರು ಸುಳ್ಳು ಹೇಳ್ತಾ ಇದ್ರೆ ಇಬ್ಬರನ್ನು ಇಲ್ಲೇ ಸಾಯಿಸಿ ಬಿಡ್ತೀನಿ ಎಂದು ಪಟ್ಟು ಬಿಗಿ ಮಾಡಿದ್ದಳು. ಇಬ್ಬರು ಉಸಿರು ಕಟ್ಟಿ ಒದ್ದಾಡೋಕೆ ಶುರು ಮಾಡಿದರು. ಸ್ವಾಮೀಜಿ ಗಂಗಾಜಲವನ್ನು ಅವಳ ಮೇಲೆ ಚುಮುಕಿಸಿದಾಗ ಅವಳು ತನ್ನ ಪಟ್ಟು ಸಡಿಲಿಸಿ ಹಿಂದೆ ಸರಿದಳು. ಸ್ವಾಮೀಜಿಯ ಶಿಷ್ಯಂದಿರು ಅವಳನ್ನು ಮಂಡಲದಲ್ಲಿ ಕೂರಿಸಿದರು. ಸ್ವಾಮೀಜಿ ಮಂತ್ರಗಳನ್ನು ಹೇಳುತ್ತಾ ಮಂಡಲದ ಸುತ್ತ ವಿಭೂತಿ ಹಾಕಿದರು. ಆಗ ಸುಮಾ, ಈ ಬಿಡೋ, ನಾನು ಮಾಡಬೇಕಾದ ಕೆಲಸ ಜಾಸ್ತಿ ಇದೆ ಬಿಡೋ ಎಂದು ಕಿರುಚಾಡಲು ಶುರು ಮಾಡಿದಳು. ಸ್ವಾಮೀಜಿ ಅರ್ಜುನನ್ನು ಹತ್ತಿರ ಕರೆದು ಕಿವಿಯಲ್ಲಿ ಏನೋ ಹೇಳಿದರು. ಅವನು ಸರಿ ಎಂದು ಹೇಳಿ ಅಲ್ಲಿಂದ ಹೋದ. ಸ್ವಾಮೀಜಿ ಪೂಜೆಯಲ್ಲಿ ತೊಡಗಿದ್ದರು. ಎಲ್ಲ ಬಂದು ಶಿವಧ್ಯಾನ ಮಾಡತೊಡಗಿದರು. ಮಂಡಲದಲ್ಲಿ ಕೂತಿದ್ದ ಸುಮಾ ನನ್ನನ್ನು ಬಿಟ್ಟುಬಿಡಿ ಎಂದು ಕೂಗುತ್ತಿದ್ದಳು. ಒಂದು ಸ್ವಲ್ಪ ಹೊತ್ತಿನಲ್ಲಿ ಅರ್ಜುನ್ ಒಬ್ಬ ವ್ಯಕ್ತಿಯ ಜೊತೆ ಹೊಳಬಂದ. ಆ ವ್ಯಕ್ತಿಯನ್ನು ನೋಡುತ್ತಿದ್ದಂತೆ ವೇಣು ನಾರಾಯಣ್ ಗಾಬರಿಯಲ್ಲಿ ನಿಂತರು. ಸುಮಾ ಅವನನ್ನು ನೋಡುತ್ತಿದ್ದಂತೆ ಅವಳಿಗೆ ಗೊತ್ತಿಲ್ಲದಂತೆ ಕಣ್ಣಲ್ಲಿ ನೀರು ಹರಿಯತೊಡಗಿತು. ಅದು ಬೇರೆ ಯಾರೂ ಆಗಿರಲಿಲ್ಲ, ಸುಮಾಳ ಗಂಡ. ಗಡ್ಡ ಬಿಟ್ಟುಕೊಂಡು ಯಾವುದೋ ಹಳೆ ಬಟ್ಟೆ ಹಾಕಿಕೊಂಡು ವಿಚಿತ್ರವಾಗಿ ಇದ್ದ. ಅವನನ್ನು ನೋಡಿದ ಸುಮಾಗೆ ಅವಳು ತಡೆಯಲಾಗಲಿಲ್ಲ. ಏನ್ರಿ ನಿಮ್ಮ ಪರಿಸ್ಥಿತಿ, ಏನಾಯ್ತು ನಿಮಗೆ ಎಂದು ಕೇಳಿದಳು. ಅವನಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಾಗಲಿಲ್ಲ. ಅಲ್ಲಿದ್ದ ಸ್ವಾಮೀಜಿ ಎಲ್ಲವನ್ನು ಬಿಡಿಸಿ ಹೇಳಿದಾಗ ಸುಮಾ ಗಂಡ ಕುಸಿದು ಕುಳಿತು, ನನ್ನನ್ನು ಕ್ಷಮಿಸಿಬಿಡು ಸುಮಾ, ಇವರ್ಯಾರೂ ಅಲ್ಲ ನಿನಗೆ ಮೋಸ ಮಾಡಿದ್ದು, ನಾನೇ ನಿನಗೆ ಮೋಸ ಮಾಡಿದ್ದು. ಎಲ್ಲ ಅವಳಿಗೋಸ್ಕರ, ನಾನು ಇಷ್ಟಪಟ್ಟಿದ್ದ ಅವಳಿಗೋಸ್ಕರ ಇಷ್ಟೆಲ್ಲ ಮಾಡಿದೆ. ಆದರೆ ನಾನು ನಿನಗೆ ಮಾಡಿದ ಮೋಸಕ್ಕೆ ಆ ದೇವರು ನನಗೆ ಸರಿಯಾಗಿ ಮಾಡಿದ. ಅವಳು ನಾನು ನಿನಗೆ ಮೋಸ ಮಾಡಿ ನನ್ನ ಹೆಸರಿಗೆ ಮಾಡಿಕೊಂಡಿದ್ದ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಮಾಡಿಕೊಂಡು ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟಳು. ನನ್ನ ಕ್ಷಮಿಸಿಬಿಡು ಎಂದು ಗೋಳಾಡಿದ. ಸುಮಾ, ಹೋಗ್ಲಿ ಬಿಡಿ, ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡರಲ್ಲ ಅಷ್ಟು ಸಾಕು ನನಗೆ ಎಂದು ಅವನನ್ನು ಕ್ಷಮಿಸಿದಳು. ನಾರಾಯಣ್ ಮತ್ತು ವೇಣು ಬಳಿ ಕ್ಷಮೆ ಕೇಳಿ ಎಲ್ಲರೂ ಚೆನ್ನಾಗಿರಿ ಎಂದು ಹೇಳಿದಳು. ಸ್ವಾಮೀಜಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡೋದು ನನ್ನ ಕರ್ತವ್ಯ, ನೀನು ನೆಮ್ಮದಿಯಾಗಿ ಹೋಗು ನೀನು ಎಂದು ಶ್ರದ್ಧಾಳ ಮೇಲೆ ಗಂಗಾಜಲವನ್ನು ಚುಮುಕಿಸಿದರು. ಸುಮಾಳ ಆತ್ಮ ಅಲ್ಲಿಂದ ಹೊರಟು ಹೋಯಿತು. ಶ್ರದ್ಧಾ ತಲೆ ಸುತ್ತು ಬಂದು ಸುಸ್ತಾಗಿ ಅಲ್ಲೇ ಬಿದ್ದ ಶ್ರದ್ಧಾಳನ್ನು ಅರ್ಜುನ್ ಗಿಂತ ಮುಂಚೆ ಪೃಥ್ವಿ ಓಡಿ ಬಂದು ಅವಳನ್ನು ಎತ್ತಿಕೊಂಡು ಮೇಲಿನ ರೂಮಿಗೆ ಕರೆದುಕೊಂಡು ಹೋದ. ಆಶಾ ಅವಳನ್ನು ಕೂರಿಸಿ ನೀರು ಕುಡಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ಶ್ರದ್ಧಾ ಚೇತರಿಸಿಕೊಂಡಳು. ಎಲ್ಲರೂ ಅಲ್ಲಿಂದ ಹೊರಡಲು ರೆಡಿಯಾದರು. ಆಗ ಸುಮಾಳ ಗಂಡ ಅವರನ್ನು ತಡೆದು, ನೀವೆಲ್ಲ ಇಲ್ಲೇ ನನ್ನ ಜೊತೆ ಇರಿ, ಈ ಆಸ್ತಿಯೆಲ್ಲ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು, ನನ್ನ ಜೊತೆ ಒಬ್ಬಂಟಿ ಮಾಡಬೇಡಿ ಎಂದು ಬೇಡಿಕೊಂಡರು. ಆದರೂ ವೇಣು ಮತ್ತು ನಾರಾಯಣ್ ಇದಕ್ಕೆ ಒಪ್ಪದೆ, ನಾವು ಆಗಾಗ ಇಲ್ಲಿಗೆ ಬರ್ತೀವಿ, ಇಲ್ಲೇ ಇದ್ದರೆ ನಮಗೆ ಹಳೆಯದೆಲ್ಲ ನೆನಪು ಆಗ್ತಾ ಇರುತ್ತೆ, ನಮ್ಮನ್ನು ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಬೆಂಗಳೂರು ತಲುಪಿದ ನಂತರ ಎಲ್ಲರೂ ಊಟ ಮಾಡಿ ಕುಳಿತು ಮಾತನಾಡುತ್ತಿದ್ದರು. ಆಗ ಅರ್ಜುನ್, ನಾನು ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ, ಶ್ರದ್ಧಾ ಬೇಕಿದ್ರೆ ರೆಸ್ಟ್ ತಗೊಂಡು ಆಮೇಲೆ ಬರಲಿ, ಆಲ್ರೆಡಿ 1 ತಿಂಗಳು ಆಗಿ ಹೋಗಿದೆ, ಕಾಲೇಜಿಗೆ ಹೋಗಿ ಎಂದ. ಆಗ ಶ್ರದ್ಧಾ ಸಹ, ನಾನು ನಾಳೆಯಿಂದ ಬರ್ತೀನಿ, ಎಕ್ಸಾಮ್ ಬೇರೆ ಹತ್ತಿರ ಬಂತು, ಲಾಸ್ಟ್ ಸೆಮ್ಮಲ್ಲಿ ಬೇರೆ ಬ್ಯಾಕ್ ಇದೆ ಅಂದ್ಲು. ಇದಕ್ಕೆ ಆಶಾ ಸುತಾರಾಮ್ ಒಪ್ಪಲಿಲ್ಲ. ನಾನು ನಿನ್ನ ಎಲ್ಲಿಗೂ ಕಳಿಸಲ್ಲ, ಈಗಲೇ ಸಾಕಾಗಿ ಹೋಗಿದೆ, ನನಗೆ ಮೊದಲು ಇವರಿಬ್ಬರಿಗೂ ಮದುವೆ ಮಾಡಿ ನಿಮ್ಮ ಬಿಸಿನೆಸ್ ನೋಡಿಕೊಳ್ಳೋಕೆ ಬಿಡಿ, ಯಾವ ಕಾಲೇಜು ಬೇಡ, ಏನೂ ಬೇಡ ಎಂದು ಅಳೋಕೆ ಶುರು ಮಾಡಿದರು. ಕವಿತಾ ಅವರನ್ನು ಸಮಾಧಾನಪಡಿಸುತ್ತಾ, ನಂಗೂ ಆಶಾ ಹೇಳುವುದು ಸರಿ ಅನಿಸುತ್ತೆ, ಯೋಚನೆ ಮಾಡಿ ಅಂದರು. ನಾರಾಯಣ್ ಮತ್ತು ವೇಣು ಇಬ್ಬರಿಗೂ ಇದು ಸರಿ ಅನ್ನಿಸ್ತು. ಮದುವೆ ಮಾತು ಬರ್ತಾ ಇದ್ದ ಹಾಗೆ ಶ್ರದ್ಧಾ ನಾಚುತ್ತಾ ನಿಂತಳು. ಆದರೆ ಅರ್ಜುನ್ ತುಂಬ ಕೋಪ ಮಾಡಿಕೊಂಡು, ಎಲ್ಲ ನೀವು ಅಂದುಕೊಂಡ ಹಾಗೆ ಆಗಲ್ಲ, ಇದು ನನ್ನ ಜೀವನ, ನಾನು ನಾಳೆ ಕಾಲೇಜಿಗೆ ಹೋಗ್ತೀನಿ ಅಷ್ಟೇ ಅಂದು ಅಲ್ಲಿಂದ ಎದ್ದು ಎಲ್ಲರೂ ಕೂಗುತ್ತಿದ್ದರು ತಿರುಗಿ ನೋಡದೆ ಮನೆಗೆ ಹೋದ. ಮೊದಲೇ ಮಾನಸಿಕವಾಗಿ ವೀಕ್ ಆಗಿದ್ದ ಶ್ರದ್ಧಾಗೆ ಇದು ಆಘಾತವನ್ನು ತಂದಿತ್ತು. ಅರ್ಜುನ್ ಯಾಕೆ ಹೀಗಂದ? ಅವನಿಗೆ ನನ್ನನ್ನು ನಿಜವಾಗ್ಲೂ ಇಷ್ಟ ಇಲ್ವಾ?
ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಮಾಡಿದ ಎಂದು ನೂರಾರು ಯೋಚನೆಗಳು ಅವಳ ಮನಸ್ಸಲ್ಲಿ ಬರುತ್ತಿದ್ದು, ಈ ಎಲ್ಲ ಯೋಚನೆಗಳು ಅವಳನ್ನು ಇನ್ನಷ್ಟು ಸುಸ್ತು ಮಾಡಿತು. ಅಲ್ಲೇ ಕುಸಿದು ಕುಳಿತು ಬಿಟ್ಟಳು. ಆಶಾ, ಕವಿತಾ ಇಬ್ಬರು ಅವಳನ್ನು ಕರೆದುಕೊಂಡು ರೂಮಿಗೆ ಹೋದರು. ಅರ್ಜುನ್ನನ್ನು ದೂಷಿಸುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಯಾಕೆಂದರೆ 1 ತಿಂಗಳಲ್ಲಿ ಅವನು ಅನುಭವಿಸಿದ ನೋವು, ಗೊಂದಲ ಎಲ್ಲವೂ ಅವನನ್ನು ಹೀಗೆ ಮಾಡಿತು. ಆಶಾ ಶ್ರದ್ಧಾಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಸಮಾಧಾನ ಮಾಡಿದರು. ಮೊದಲೇ ಸುಸ್ತಾಗಿದ್ದ ಶ್ರದ್ಧಾ ನಿದ್ದೆಗೆ ಜಾರಿದಳು. ಮನೆಗೆ ಬಂದ ಅರ್ಜುನ್ಗೆ, ನಾನು ಯಾಕೆ ಹಾಗೆ ಮಾಡಿದೆ? ನನ್ನಲ್ಲಿದ್ದ ಎಲ್ಲ ಗೊಂದಲಗಳು ಸರಿ ಹೋಗಿದೆ. ಆದರೂ ಯಾಕೆ ನಾನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀನಿ? ಇವತ್ತು ಶ್ರದ್ಧಾ ಜೊತೆ ನಾನಿದ್ದು ಅವಳ ಬೇಗ ಚೇತರಿಸಿಕೊಳ್ಳೋ ಥರ ಮಾಡಬೇಕಿತ್ತು. ಆದರೆ ನಾನು ಯಾಕೆ ಹೀಗೆ ಮಾಡಿದೆ? ನಾನು ಬೇಕು ಅಂತ ಏನೂ ಮಾಡಲಿಲ್ಲ. ನಾನು ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಕ್ಷಮಿಸಿಬಿಡು ಎಂದು ಅಳುತ್ತಾ ಗೋಡೆಗೆ ಹೊರಗಿದ. ಮನೆಗೆ ಬಂದ ಕವಿತಾ, ವೇಣು ಅವನನ್ನು ಸಮಾಧಾನಿಸಿದರು. ಈಗ ನೆಮ್ಮದಿಯಾಗಿ ಮಲಗು, ಏನೂ ಆಗಲ್ಲ, ಶ್ರದ್ಧಾ ಚೆನ್ನಾಗಿದ್ದಾಳೆ ಎಂದು ರೂಮಿಗೆ ಕಳುಹಿಸಿದರು. ಮಲಗಿದ್ದ ಶ್ರದ್ಧಾಳ ಕನಸಲ್ಲಿ ಅರ್ಜುನ್ ಇನ್ನೊಂದು ಹುಡುಗಿ ಜೊತೆ ತುಂಬ ಸಲುಗೆಯಿಂದ ಮಾತನಾಡುತ್ತಾ ನಿಂತಿರುವಂತೆ ಕಾಣಿಸಿತು. ಭಯದಲ್ಲಿ ಎದ್ದು ಕುಳಿತಳು. ಆಗ ಸಮಯ ಬೆಳಿಗ್ಗೆ 5 ಗಂಟೆ. ಬೆಳಗಿನ ಕನಸು ನಿಜ ಆಗುತ್ತೆ ಅಂತಾರೆ. ನಾನು ನನ್ನ ಅರ್ಜುನನ್ನು ಯಾರಿಗೂ ಬಿಟ್ಟು ಕೊಡಲ್ಲ, ಅವನು ಯಾವತ್ತಿದ್ದರೂ ನನ್ನವನು ಎಂದು ಕನವರಿಸುತ್ತಾ ಮತ್ತೆ ನಿದ್ರೆಗೆ ಜಾರಿದಳು. ಮರುದಿನ ಅರ್ಜುನ್ ಕಾಲೇಜಿಗೆ ಬಂದ. ತುಂಬ ದಿನಗಳಿಂದ ಮಿಸ್ ಆಗಿದ್ದ ಕ್ಲಾಸ್ ನೋಟ್ಸ್ ಅನ್ನು ಕವರ್ ಮಾಡ್ಕೊಬೇಕು ಅಂತ ಅವನ ಫ್ರೆಂಡ್ಸನ್ನು ಹುಡುಕುತ್ತಿದ್ದಾಗ ಅಲ್ಲಿಗೆ ಶ್ರದ್ಧಾಳ ಫ್ರೆಂಡ್ ಸಾಕ್ಷಿ ಬಂದಳು. ಯಾವ ಹುಡುಗಿಯರ ಜೊತೆ ಸಹ ಬೆರೆಯದ ಇದ್ದ ಅರ್ಜುನ್ ಶ್ರದ್ಧಾ ಫ್ರೆಂಡ್ ಅನ್ನುವ ಒಂದೇ ಕಾರಣಕ್ಕೆ ಅವಳ ಬಳಿ ಮಾತನಾಡಿದ. ಅವನು ಕೇಳುವುದಕ್ಕಿಂತ ಮುಂಚೆ ಎಲ್ಲ ನೋಟ್ಸನ್ನು ಅವನಿಗೆ ಕೊಟ್ಟು ಅವನಿಗೆ ಸಹಾಯ ಮಾಡುವ ನೆಪದಲ್ಲಿ ಅವನ ಜೊತೆಯಲ್ಲಿ ಹೋದಳು. ಆದರೆ ಇದರ ಹಿಂದೆ ಇದ್ದ ಉದ್ದೇಶ ಮಾತ್ರ ಅರ್ಜುನ್ಗೆ ಅರ್ಥ ಆಗಲಿಲ್ಲ. ಆದರೆ ಸಾಕ್ಷಿ ಮಾತ್ರ ಪೃಥ್ವಿ ಮಾತನ್ನು ಕೇಳಿ ಹೀಗೆ ಅರ್ಜುನ್ ಜೊತೆ ಓಡಾಡತೊಡಗಿದಳು. ಚಿಕ್ಕಮಗಳೂರಿನಿಂದ ಬಂದ ಪೃಥ್ವಿ ಶ್ರದ್ಧಾಳನ್ನು ಪಡೆಯುವುದಕ್ಕೆ ದಾರಿ ಹುಡುಕುತ್ತಿರುವಾಗ ಅವನ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು. ಅದರಂತೆ ಸಾಕ್ಷಿಗೆ ನಡೆದಿದ್ದನ್ನೆಲ್ಲ ಹೇಳಿ ಸುಮಯಿಂದ ಶ್ರದ್ಧಾಗೆ ಬರುವ ಆಸ್ತಿಗೋಸ್ಕರ ಅರ್ಜುನ್ ಮತ್ತು ಅವನ ಮನೆಯವರು ಅವಳ ಹಿಂದೆ ಬಿದ್ದಿದ್ದಾರೆ. ನಾವು ಶ್ರದ್ಧಾಳನ್ನು ಕಾಪಾಡಬೇಕೆಂದರೆ ನೀನು ನಾನು ಹೇಳಿದಂತೆ ಕೇಳಬೇಕು ಎಂದು ಅವಳನ್ನು ನಂಬಿಸಿದ್ದ. ಶ್ರದ್ಧಾಳನ್ನು ತುಂಬ ಇಷ್ಟಪಡುತ್ತಿದ್ದ ಸಾಕ್ಷಿ ಅವಳಿಗೋಸ್ಕರ ಅವನು ಹೇಳಿದಂತೆ ಮಾಡಲು ಒಪ್ಪಿಕೊಂಡಿದ್ದಳು. ಅದರ ಮೊದಲ ಹಂತವೇ ಅರ್ಜುನ್ನ ಕ್ಲೋಸ್ ಆಗುವುದು. ಅದೇ ಹಾದಿಯಲ್ಲಿ ಇದ್ದಳು ಸಾಕ್ಷಿ. ಅದು ಅವಳಿಗೆ ಕಷ್ಟ ಎಂದು ಅನಿಸಲಿಲ್ಲ. ಕೆಲವೇ ದಿನಗಳಲ್ಲಿ ಅವರಿಬ್ಬರು ತುಂಬ ಒಳ್ಳೆಯ ಸ್ನೇಹಿತರಾಗಿ ಬಿಟ್ಟರು. ಈ ಕಡೆ ಸಾಕ್ಷಿಗೆ ದಿನೇ ದಿನೇ ಅರ್ಜುನ್ ನನ್ನಿಂದ ದೂರ ಆಗುತ್ತಿದ್ದಾನೆ ಅನ್ಸೋಕೆ ಶುರುವಾಯಿತು. ಅರ್ಜುನ್ ಸಹ ಓದೋ ಬ್ಯುಸಿಯಲ್ಲಿ ಶ್ರದ್ಧಾಗೆ ಟೈಮ್ ಕೊಡುತ್ತಾನೆ ಇರಲಿಲ್ಲ. ಇನ್ನು ಹೆಚ್ಚು ದಿನ ಮನೆಯಲ್ಲಿ ಇದ್ದರೆ ಶ್ರದ್ಧಾಳ ಓದಿಗೆ ತೊಂದರೆಯಾಗುತ್ತೆ ಅಂತ ನಾರಾಯಣ್ ಅವಳನ್ನು ಕಾಲೇಜಿಗೆ ಕಳಿಸೋಕೆ ಆಶಾರನ್ನು ಒಪ್ಪಿಸಿದ್ದರು. ಅರ್ಜುನ್ಗೆ ಕರೆದುಕೊಂಡು ಹೋಗೋಕೆ ಫೋನ್ ಮಾಡಿದಳು. ಬಟ್ ಅವನು, ನಾನು ಆಗಲೇ ಕಾಲೇಜಿನಲ್ಲಿದ್ದೀನಿ, ನೀನು ಕಾರಲ್ಲಿ ಬಾ ಎಂದು ಹೇಳಿದ. ನಾರಾಯಣ್ ಶ್ರದ್ಧಾನ ಅವಳದೇ ಹೊಸ ಕಾರಲ್ಲಿ ಕಾಲೇಜಿಗೆ ಕರೆದುಕೊಂಡು ಬಿಟ್ಟು ಹೋದರು. ಸಂಜೆ ಡ್ರೈವರ್ ಬರುತ್ತಾನೆ, ಇಲ್ಲ ವೆಯ್ಟ್ ಮಾಡು ಅಂತ ಹೇಳಿ ಹೋದರು. ಶ್ರದ್ಧಾ ಖುಷಿಯಲ್ಲಿ ಕಾಲೇಜ್ ಒಳಗೆ ಬಂದು ಅರ್ಜುನನ್ನು ಹುಡುಕುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವಳ ಸ್ನೇಹಿತೆ ಸ್ಫೂರ್ತಿ ಅವಳ ಆರೋಗ್ಯ ವಿಚಾರಿಸಿ ಬಾ ಕ್ಲಾಸ್ಗೆ ಹೋಗೋಣ ಎಂದಳು. ಶ್ರದ್ಧಾ, ಇಲ್ಲ ನೀನು ಹೋಗು, ನಾನು ಅರ್ಜುನ್ ಜೊತೆ ಬರ್ತೀನಿ ಅಂದಾಗ, ಅಯ್ಯೋ ಶ್ರದ್ಧಾ, ಅವನು ನಿಂಗೆ ಸಿಗಲ್ಲ, ಸಾಕ್ಷಿ ಜೊತೆ ಇರ್ತಾನೆ, ಅವನನ್ನು ಮರೆಯೋದು ಒಳ್ಳೆಯದು, ಬಾ ನನ್ನ ಜೊತೆ ಅಂದಾಗ ಶ್ರದ್ಧಾ ಅದನ್ನು ನಂಬದೆ ನೀನು ಹೋಗು ಅಂತ ಅವಳನ್ನು ಕಳಿಸಿ ಲೈಬ್ರರಿ ಕಡೆ ಹೊರಟಳು. ಇಡೀ ಲೈಬ್ರರಿ ಹುಡುಕಿದರೂ ಅವರಿಬ್ಬರು ಎಲ್ಲೂ ಸಿಗಲಿಲ್ಲ. ಸ್ಫೂರ್ತಿಯನ್ನು ಬೈಕೊಂಡು ಅವಳನ್ನು ನಂಬಿ ನಾನು ಅರ್ಜುನ್ ಮೇಲೆ ಡೌಟ್ ಪಟ್ಟೆ, ನಾನು ಯಾಕೆ ಹೀಗೆ ಮಾಡಿದೆ ಅಂದ್ಕೊಂಡು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಅರ್ಜುನ್ ನಗುತ್ತಿರುವುದು ಕೇಳಿಸಿತು. ಎಲ್ಲಿಂದ ಬರ್ತಿದ್ದ ವಾಯ್ಸ್ ಅಂತ ಶ್ರದ್ಧಾ ಹುಡುಕುತ್ತಾ ಬಂದಾಗ ಲೈಬ್ರರಿ ಒಂದು ಮೂಲೆಯಲ್ಲಿ ಅವರಿಬ್ಬರು ಕೂತು ಹರಟೆ ಹೊಡೆಯುತ್ತಿದ್ದರು. ಗಮನಿಸಲೇ ಇಲ್ಲ ಅವಳು. ಕಣ್ಣು ತುಂಬ ನೀರು ತುಂಬಿಕೊಂಡು ಅಲ್ಲಿಂದ ಹೊರಬಂದಾಗ ಸ್ಫೂರ್ತಿ ಅಲ್ಲಿ ನಿಂತು, ನಾನು ಹೇಳಿದರೆ ಕೇಳಲೇ ಇಲ್ಲ, ಈಗ ಅಳೋದು ಬೇಕಿದ್ದ, ಬಾ ಹೋಗೋಣ ಅಂತ ಸಮಾಧಾನ ಮಾಡಿ ಅಲ್ಲಿಂದ ಕರೆದುಕೊಂಡು ಹೋದಳು. ಶ್ರದ್ಧಾ ಕ್ಲಾಸ್ಗೆ ಹೋಗಿ ಕೂತು ಎಷ್ಟು ಹೊತ್ತಿನ ಮೇಲೆ ಸಾಕ್ಷಿ ಅರ್ಜುನ್ ಕ್ಲಾಸ್ಗೆ ಬಂದರು. ಅವರಿಬ್ಬರು ಅವಳ ಕಡೆ ಜಾಸ್ತಿ ಗಮನ ಕೊಡದೆ ಬರೀ ಹಾಯ್ ಹೇಳಿ ಹೋಗಿ ಕೂತರು. ಅರ್ಜುನ್ನ ಈ ನಡವಳಿಕೆ ಅವಳನ್ನು ಇನ್ನಷ್ಟು ಕುಗ್ಗುವಂತೆ ಮಾಡಿತು. ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಇಬ್ಬರ ಜೊತೆಯಾಗಿ ಎದ್ದು ಹೋದರು. ಲೈಬ್ರರಿಯಲ್ಲಿ ಕಂಬೈನ್ಡ್ ಸ್ಟಡಿ ಮಾಡ್ತಾರೆ ಅಂತ ಎಲ್ಲ ರೇಗಿಸಬೇಕಾದ್ರೆ ಶ್ರದ್ಧಾ ಸುಮ್ಮನೆ ಅಲ್ಲಿಂದ ಎದ್ದು ಹೋದಳು. ಅಲ್ಲಿಂದ ಲೈಬ್ರರಿಗೆ ಅವರಿಬ್ಬರನ್ನು ನೋಡೋಕೆ ಅಂತಾನೆ ಹೋದಳು. ಅರ್ಜುನ್ ಮತ್ತು ಸಾಕ್ಷಿ ಲೈಬ್ರರಿಯ ಒಂದು ಮೂಲೆಯಲ್ಲಿ ಕೂತು ಮಾತನಾಡುತ್ತಿದ್ದರು. ಅವರಿಬ್ಬರ ನಗುವಿನ ಸದ್ದು ಕೇಳಿ ಶ್ರದ್ಧಾ ಅತ್ತ ಕಡೆ ಹೋದಳು. ಅಲ್ಲಿ ಸಾಕ್ಷಿ ಮತ್ತು ಅರ್ಜುನ್ ಇಬ್ಬರು ತುಂಬ ಅನ್ಯೋನ್ಯವಾಗಿ ಕುಳಿತು ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಸಾಕ್ಷಿ ಅರ್ಜುನ್ ಹೆಗಲ ಮೇಲೆ ಮಲಗಿದಳು. ಇದನ್ನು ನೋಡಿದ ಶ್ರದ್ಧಾ ಅಳುತ್ತಾ ಲೈಬ್ರರಿಯಿಂದ ಹೊರಬಂದಳು. ಶ್ರದ್ಧಾ ಒಳಗೆ ಬಂದಿದ್ದನ್ನು ನೋಡಿದ ಸಾಕ್ಷಿ ಹಾಗೆ ಮಾಡಿದಳು. ಆದರೆ ಅರ್ಜುನ್ಗೆ ಇದ್ಯಾವುದರ ಅರಿವೇ ಇರಲಿಲ್ಲ. ಯಾಕೆ ಸಾಕ್ಷಿ, ಹುಷಾರಿಲ್ವಾ? ಬಾ ಹೊರಡೋಣ, ಟೈಮ್ ಆಯಿತು. ನಾನು ಶ್ರದ್ಧಾನ ಮಾತಾಡ್ಸೋಕ್ಕೂ ಟೈಮ್ ಆಗಲೇ ಇಲ್ಲ, ಅವಳನ್ನ
ಮನೆಗೆ ಡ್ರಾಪ್ ಮಾಡಬೇಕು ಎಂದು ಅಲ್ಲಿಂದ ಎದ್ದು ಹೊರಬಂದ. ಲೈಬ್ರರಿಯಿಂದ ಅಳುತ್ತಾ ಬರುತ್ತಿದ್ದ ಶ್ರದ್ಧಾಳನ್ನು ನೋಡಿದ ಪೃಥ್ವಿ ನನ್ನ ಪ್ಲಾನ್ ಸಕ್ಸಸ್ ಆಯಿತು ಎಂದು ಮನಸ್ಸಿನಲ್ಲಿ ಖುಷಿಪಟ್ಟ. ಆದರೆ ಏನು ಗೊತ್ತಿಲ್ಲದಂತೆ ಅವಳ ಬಳಿ ಬಂದು ಯಾಕೆ ಏನಾಯಿತು ಶ್ರದ್ಧಾ ಎಂದು ಕೇಳಿದ. ಅವಳು ಏನೂ ಇಲ್ಲ ಎಂದು ತಲೆಯಾಡಿಸಿದಳು. ಓಕೆ ಪರವಾಗಿಲ್ಲ ಬಿಡು, ಬೇಜಾರು ಮಾಡ್ಕೊಂಬೇಡ, ಬಾ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದು ಕರೆದ. ಪೃಥ್ವಿನ ಬಗ್ಗೆ ಗೊತ್ತಿದ್ದರೂ ಅವನು ಮುಂಚಿನಂತೆ ಇಲ್ಲ ಎಂದುಕೊಂಡು ಶ್ರದ್ಧಾ ಅವನ ಜೊತೆ ಹೊರಟಳು. ಅರ್ಜುನ್ ಹೊರಗೆ ಬಂದು ನೋಡಿದಾಗ ಎಲ್ಲೋ ಶ್ರದ್ಧಾ ಕಾಣಲಿಲ್ಲ. ಲೇಟ್ ಆಯಿತು, ಮನೆಗೆ ಹೋಗಿರಬಹುದೇನೋ ಎಂದುಕೊಂಡು ಅವನು ಮನೆಗೆ ಹೊರಟ. ದಾರಿಯಲ್ಲಿ ಪೃಥ್ವಿ ಶ್ರದ್ಧಾಳನ್ನು ಮಾತನಾಡಿಸುತ್ತಾ ಇತ್ತೀಚೆಗೆ ಅರ್ಜುನ್ ತುಂಬ ಬದಲಾಗಿದ್ದಾನೆ ಅಲ್ವಾ ಎಂದು ಕೇಳಿದ. ಶ್ರದ್ಧಾ ಇವನ ಬಳಿ ಏನನ್ನು ಬಿಟ್ಟು ಕೊಡಬಾರದು ಅಂತ ಹಾಗಿಲ್ಲ, ಏನೂ ಇಲ್ಲ, ಅವನು ಮುಂಚಿನ ಥರಾನೇ ಇದ್ದಾನೆ, ಏನೇನೋ ಘಟನೆಗಳು ನಡೆದು ಹೋಯಿತು, ಅದರಿಂದ ಇಬ್ಬರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ, ಅದರಲ್ಲೂ ಎಕ್ಸಾಮ್ ಬೇರೆ ಹತ್ತಿರ ಬಂತು. ಅವನು ನನ್ನ ಹಾಗೆ ಸ್ಟಡೀಸ್ನ ನೆಗ್ಲೆಕ್ಟ್ ಮಾಡಲ್ಲ, ಅದಕ್ಕೆ ಜಾಸ್ತಿ ಲೈಬ್ರರಿಯಲ್ಲಿ ಇರ್ತಾನೆ ಅಷ್ಟೇ, ಮತ್ತೇನೂ ಇಲ್ಲ ಅಂತ ಹೇಳಿದಳು. ಅದಕ್ಕೆ ಪೃಥ್ವಿ ನಿನಗಿಂತ ಅವನು ಜಾಸ್ತಿ ಸಾಕ್ಷಿ ಜೊತೆ ಇರ್ತಾನೆ ಅಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ, ನೀನು ಇದಕ್ಕೆ ಕೋಪ ಮಾಡ್ಕೊಬೇಡ ಎಂದು ಹೇಳಿ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಹೋದ. ಮನೆಗೆ ಬಂದ ಶ್ರದ್ಧಾ ರೂಮಿಗೆ ಹೋಗಿ ಕಾಲೇಜಲ್ಲಿ ನಡೆದಿದ್ದನ್ನೆಲ್ಲ ನೆನೆಸಿಕೊಂಡು ಅಳುತ್ತಿದ್ದಳು. ಅವರಮ್ಮ ಬಂದು ಬಾಗಿಲು ಎಷ್ಟೇ ಬಡಿದ್ದರೂ ತೆಗೆಯದೆ ಅಳುತ್ತಾ ಕೂತಿದ್ದಳು. ಮತ್ತೆ ನನ್ನ ಮಗಳಿಗೆ ಏನಾಯಿತು ಎಂದು ಅವರ ಅಮ್ಮ ಅಳುತ್ತಾ ಬಾಗಿಲು ಬಡಿಯಲು ಶುರು ಮಾಡಿದರು. ಅಮ್ಮನಿಗೆ ಇನ್ನೂ ಕಷ್ಟ ಕೊಡಬಾರದು ಅಂತ ನಿರ್ಧಾರ ಮಾಡಿ ಕಣ್ಣು ಒರೆಸಿಕೊಂಡು ಬಾಗಿಲು ತೆಗೆದು ಯಾಕಮ್ಮ ಹೀಗಾಡ್ತೀಯಾ, ನನಗೆ ಸುಸ್ತಾಗಿತ್ತು, ಅದಕ್ಕೆ ಮಲಗೋಣ ಅಂತ ರೂಮಿಗೆ ಬಂದೆ ಅಷ್ಟೇ, ಆಮೇಲೆ ಹೆಬ್ಬಿಸಿ ಊಟಕ್ಕೆ ಅಂತ ಹೇಳಿ ಮತ್ತೆ ರೂಮ್ ಡೋರ್ ಹಾಕಿಕೊಂಡು ಮಲಗಿದ್ದಳು. ನನ್ನ ಅರ್ಜುನ್ ಮೇಲೆ ನಾನೇ ಅನುಮಾನ ಪಡಬಾರದು, ನೋಡೋಣ ನಾಳೆ ನಾನೇ ಹೋಗಿ ಮಾತಾಡಿಸ್ತೀನಿ ಅಂತ ನಿರ್ಧಾರ ಮಾಡಿ ಊಟ ಮಾಡಿ ಮಲಗಿದ್ದಳು. ಮಾರನೇ ದಿನ ಬೇಗ ಎದ್ದು ಗೊಂಬೆ ಅಂತ ರೆಡಿಯಾಗಿ ಕಾಲೇಜಿಗೆ ಹೊರಟಳು. ಇವತ್ತು ಅರ್ಜುನ್ ನನ್ನ ನೋಡಿ ಖುಷಿ ಪಡುತ್ತಾನೆ ಅಂತ ಮುದ್ದಾಗಿ ಕಾಣಿಸುತ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಖುಷಿಯಲ್ಲಿ ಕಾಲೇಜಿಗೆ ಹೊರಟಳು. ಆದರೆ ಅಂದು ಕಾಲೇಜಿಗೆ ಅರ್ಜುನ್ ಬಂದಿರಲೇ ಇಲ್ಲ. ಅವನ ಫ್ರೆಂಡ್ಸನ್ನು ವಿಚಾರಿಸಿದಾಗ ಅವನು ಸಾಕ್ಷಿ ಜೊತೆ ಹೊರಗಡೆ ಹೋಗಿದ್ದಾನೆ, ಇವತ್ತು ಕಾಲೇಜಿಗೆ ಬರಲ್ಲ ಅನಿಸುತ್ತೆ ಅಂದರು. ಯಾಕೆ ಹೋಗಿದ್ದಾರೆ ಅನ್ನೋದಕ್ಕೆ ಅವರ ಹತ್ತಿರ ಉತ್ತರ ಸಿಗಲಿಲ್ಲ. ಆ ಕಡೆ ಸಾಕ್ಷಿ, ನಮ್ಮ ಮನೆ ದೇವರಿಗೆ ಹೋಗಬೇಕು, ನೀನು ಬರಲೇಬೇಕು, ಯಾಕಂದರೆ ಇದು ನಿನಗೆ ಮತ್ತೆ ಶ್ರದ್ಧಾಗೋಸ್ಕರ ಮಾಡಿದ್ದ ಹರಕೆ ತೀರಿಸೋಕೆ ಹೋಗ್ತಿರೋದು ಅಂತ ಸುಳ್ಳು ಹೇಳಿ ಕರೆದುಕೊಂಡು ಹೋಗಿದ್ದಳು. ಪೃಥ್ವಿ ಮತ್ತು ಸಾಕ್ಷಿ ಇಬ್ಬರ ಪ್ಲಾನಿಂದ ಶ್ರದ್ಧಾ ಮತ್ತು ಅರ್ಜುನ್ಗೆ ಮಾತಾಡೋಕೆ ಟೈಮ್ ಸಿಗಲೇ ಇಲ್ಲ. ಹೀಗೆ ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆ ಅವರಿಬ್ಬರು ಇಂಜಿನಿಯರಿಂಗ್ ಮುಗಿಸಿದರು. ಶ್ರದ್ಧಾ ಪೃಥ್ವಿಯನ್ನು, ಅರ್ಜುನ್ ಸಾಕ್ಷಿಯನ್ನು ಸಂಪೂರ್ಣವಾಗಿ ನಂಬುವಂತೆ ಆಗಿದ್ದರು. ಅರ್ಜುನ್ ಅವರಪ್ಪನ ಕಂಪನಿಯನ್ನು ನೋಡಿಕೊಳ್ಳಲು ಶುರು ಮಾಡಿದ್ದ. ಅದೇ ಕಂಪನಿಯಲ್ಲಿ ಸಾಕ್ಷಿಗೆ ಕೆಲಸವನ್ನು ಕೊಡಿಸಿದ್ದ ಪೃಥ್ವಿ ಸಹ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಆದರೆ ಶ್ರದ್ಧಾ ಮಾತ್ರ ಮನೆಯಲ್ಲೇ ಇದ್ದಳು. ಇವರಿಬ್ಬರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಗಳು ಮನೆಯವರಿಗೆ ಗೊತ್ತಿಲ್ಲದ ಕಾರಣ ಅವರು ಇವರಿಬ್ಬರ ಮದುವೆಗೆ ಮುಹೂರ್ತ ಇಡಿಸಲು ಶಾಸ್ತ್ರಿಗಳ ಬಳಿ ಹೊರಟಿದ್ದರು. ಈ ವಿಷಯ ತಿಳಿದ ತಕ್ಷಣ ಅರ್ಜುನ್ ಮತ್ತು ಶ್ರದ್ಧಾ ನಾವಿಬ್ಬರು ಮದುವೆ ಆಗಲ್ಲ ಎಂದು ಒಬ್ಬರನ್ನೊಬ್ಬರು ದೂಷಿಸಲು ಪ್ರಾರಂಭ ಮಾಡಿದ್ದರು. ಇವರಿಬ್ಬರ ಸಮಸ್ಯೆ ಏನು ಎಂದು ತಿಳಿಯದೆ ಇವರಿಬ್ಬರನ್ನ ಕೂರಿಸಿಕೊಂಡು ಮಾತನಾಡಿದಾಗ ನಡೆದ ಎಲ್ಲ ವಿಷಯಗಳನ್ನು ಅವರು ಹೇಳಿದ್ದರು. ಆ ವಿಷಯಗಳ ಚರ್ಚೆ ಮಾಡುತ್ತಿರುವಾಗಲೇ ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಯಿತು. ಯಾರದ ಮೋಸಕ್ಕೆ ನಮ್ಮಿಬ್ಬರ ಪ್ರೀತಿಯನ್ನು ಅವಮಾನಿಸಿ ಬಿಟ್ವಿ, ಮತ್ತೆ ಯಾವತ್ತೂ ಹೀಗೆ ಆಗಬಾರದು, ಅಂದರೆ ನಾವಿಬ್ಬರು ಬೇಗ ಮದುವೆಯಾಗಬೇಕು ಎಂದು ಅರ್ಜುನ್ ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು. ಶ್ರದ್ಧಾ ನಾಚಿಕೊಂಡು ರೂಮಿಗೆ ಓಡಿದಳು. ಹಿಂದೆ ಅರ್ಜುನ್ ಸಹ ಓಡಿದ. ಈ ಜೋಡಿಗೆ ಬೇಗ ಮದುವೆ ಮಾಡಬೇಕು ಎಂದು ಅಲ್ಲಿ ಇದ್ದವರೆಲ್ಲ ನಕ್ಕರು. ಈ ವಿಷಯ ತಿಳಿಯುತ್ತಿದ್ದಂತೆ ಸಾಕ್ಷಿ ಪೃಥ್ವಿಗೆ ಫೋನ್ ಮಾಡಿ ಎಲ್ಲವನ್ನು ವಿವರಿಸಿದಳು. ಆದರೆ ಪೃಥ್ವಿ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಆದ್ದರಿಂದ ಅವನು ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಅವರಿಬ್ಬರನ್ನು ಅವರ ಪಾಡಿಗೆ ಬಿಟ್ಟು ಬಿಡು, ಚೆನ್ನಾಗಿರಲಿ ಎಂದು ಬುದ್ಧಿ ಹೇಳಿದ. ಎಲ್ಲ ಅಂದುಕೊಂಡಂತೆ ನಡೆದು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಶ್ರದ್ಧಾ ಮತ್ತು ಅರ್ಜುನ್ ಮದುವೆ ನಡೆಯಿತು. ಸಪ್ತಪದಿ ತಿಳಿಯುತ್ತಾ ಅರ್ಜುನ್ ಶ್ರದ್ಧಾಳ ಕಿವಿಯಲ್ಲಿ ಪಿಸುಗುಟ್ಟಿದ, ನೀನು ನನ್ನವಳು ಅಂತ. ಈ ಮಾತನ್ನು ಕೇಳಿದ ಶ್ರದ್ಧಾಳ ಕೆನ್ನೆ ಕೆಂಪೇರಿತು, ಮುಗಿಯಿತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.